ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ರಘುನಂದನ್ ಗುರೂಜಿ. ಎಲ್ಲರಿಗೂ ಸಹ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಯಾರು ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ನೋಡ್ತಾ ಇದ್ದೀರಾ, ಪ್ರತಿಯೊಬ್ಬರೂ ಸಹ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಶೇರ್ ಅನ್ನು ಮಾಡಿ. ವೀಕ್ಷಕರೇ, ಜುಲೈ 31, 2025 ಈ ದಿನದ ಎಲ್ಲಾ ರಾಶಿಯವರ ದಿನ ಭವಿಷ್ಯ ಹೇಗಿದೆ ಎಂಬುದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ವೀಕ್ಷಕರೇ, ಈ ದಿನ ಯಾವ ರಾಶಿಗೆ ಶುಭವಿದೆ ಮತ್ತು ಯಾವ ರಾಶಿಯವರಿಗೆ ಈ ದಿನ ಸಂಕಷ್ಟಗಳಿದೆ, ಪ್ರತಿಯೊಂದು ವಿಚಾರದ ಬಗ್ಗೆ ನಾನು ನಿಮಗೆ ವಿವರವಾಗಿ ಮಾಹಿತಿಯನ್ನು ನೀಡುತ್ತೇನೆ. ಯಾರೂ ಸಹ ವಿಡಿಯೋವನ್ನು ಸ್ಕಿಪ್ ಮಾಡಲಿಕ್ಕೆ ಹೋಗಬೇಡಿ. ಈ ವಿಡಿಯೋ ಪ್ರತಿಯೊಂದು ರಾಶಿಗೂ ಒಂದು ಹೆಲ್ಪ್ಫುಲ್ ಆಗಿರುವಂತಹ ಒಂದು ವಿಡಿಯೋವಾಗಿದೆ. ಆ ಕಾರಣದಿಂದ ವಿಡಿಯೋವನ್ನು ಕೊನೆವರೆಗೂ ಸಹ ನೋಡಿ. ಸರಿ ವೀಕ್ಷಕರೇ, ಇನ್ನು ತಡ ಮಾಡುವುದು ಬೇಡ. 12 ರಾಶಿಯವರ ಅವರ ದಿನ ಭವಿಷ್ಯ ಹೇಗಿದೆ ನೋಡೋಣ ಬನ್ನಿ. ಮೊದಲನೆಯದಾಗಿ ಮೇಷರಾಶಿ. ವೀಕ್ಷಕರೇ, ಮೇಷರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಮೇಷರಾಶಿಯವರು ಉತ್ಸಾಹ, ಸ್ಫೂರ್ತಿ ಮತ್ತು ಸ್ಪಷ್ಟ ಧೋರಣೆಯೊಂದಿಗೆ ದಿನದ ಕಾರ್ಯಗಳಿಗೆ ಮುನ್ನುಗ್ಗುವ ಸಾಧ್ಯತೆ ಇದೆ. ನಿಮ್ಮ ನಿರ್ಧಾರಗಳಲ್ಲಿ ದೃಢತೆ ಮತ್ತು ಧೈರ್ಯದ ಆಧಾರವು ಇಂದಿನ ಯಶಸ್ಸಿಗೆ ದಾರಿ ತೋರಲಿದೆ. ಕೆಲವು ಸಂದರ್ಭಗಳಲ್ಲಿ ಸ್ವಾಭಾವಿಕ ನಿರ್ಧಾರಗಳು ಕೂಡ ಒಳ್ಳೆಯ ಫಲಿತಾಂಶ ತರುತ್ತವೆ. ಆದರೆ ಬೇಗನೆ ಕೋಪಕ್ಕೆ ಬರುವ ಸ್ವಭಾವವನ್ನು ನಿಯಂತ್ರಿಸಬೇಕಾದ ದಿನ. ಇಂದು ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧಾತ್ಮಕತೆ ಹೆಚ್ಚಿರಬಹುದು. ಗುರಿಯನ್ನು ತಲುಪಲು ಸಮರ್ಥತೆಯ ಜೊತೆಗೆ ತಾಳ್ಮೆಯೂ ಅಗತ್ಯ. ಗುರುವಾರದ ಬೃಹಸ್ಪತಿ ಪ್ರಭಾವದಿಂದ ಜ್ಞಾನ, ಪಾಠ ಮತ್ತು ಪುರಸ್ಕೃತ ಚಿಂತನೆಗಳಿಗೆ ದಿನ ಪೂರಕವಾಗಿರುತ್ತದೆ. ಹಳೆಯ ವಿಳಂಬವಾದ ಕೆಲಸಗಳಿಗೆ ತ್ವರಿತ ಪೂರ್ಣತೆ ದೊರಕಬಹುದಾದ ದಿನವಿದು. ಹೊಸ ವಿಚಾರಗಳನ್ನು ಆಯ್ದು ತೀರ್ಮಾನದತ್ತ ಸಾಗುವುದಕ್ಕೆ ಅನುಕೂಲ. ಗುರುವಾರ ದಿನ ಧರ್ಮ, ಜ್ಞಾನ, ಮಾರ್ಗದರ್ಶನ ಹಾಗೂ ಚಿಂತನೆಯ ಪ್ರಭಾವ ಹೆಚ್ಚು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಹಿರಿಯರೊಂದಿಗೆ ಸಂವಾದ ಅಥವಾ ಮೀಟಿಂಗ್ ಸಾಧ್ಯತೆ ಇದೆ. ನಿಮ್ಮ ಕಾರ್ಯಶೈಲಿ ಮೇಲಧಿಕಾರಿಗಳ ಮೆಚ್ಚುಗೆಗೆ ಪಾತ್ರವಾಗಬಹುದು. ಕೆಲವರಿಗೆ ದೈಹಿಕ ಶ್ರಮಕ್ಕಿಂತ ಮುದ್ರಿತ ಚಿಂತನೆಯಲ್ಲಿ ಹೆಚ್ಚಿನ ಯಶಸ್ಸು ಲಭ್ಯ. ತಾಂತ್ರಿಕ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಉತ್ತಮ ಅವಕಾಶಗಳು ಒಲಿಯಬಹುದು. ವೃತ್ತಿ ಬದಲಾವಣೆಯ ಆಸಕ್ತಿ ಹೊಂದಿರುವವರು ಈ ದಿನ ತೀರ್ಮಾನ ತೆಗೆಯಲು ಸೂಕ್ತ ಸಮಯ. ಕೆಲ ಸಂದರ್ಶನಗಳು ಅಥವಾ ಅರ್ಜಿ ಪ್ರಕ್ರಿಯೆಗಳ ಪ್ರಗತಿಯಲ್ಲಿ ಅನುಕೂಲ ಕಾಣಬಹುದು. ಉದ್ಯಮದವರಿಗೆ ಇಂದು ಚಿಂತನಶೀಲ ಯೋಜನೆಗಳು, ಮಾರುಕಟ್ಟೆಯ ಅಧ್ಯಯನ ಮತ್ತು ಹಳೆಯ ವ್ಯವಹಾರಗಳ ಪುನರ್ಮೌಲ್ಯಮಾಪನದ ದಿನ. ನಿಮಗೆ ಶ್ರದ್ಧೆ ಮತ್ತು ದೃಷ್ಟಿಕೋನದಿಂದ ಹೊಸ ಬಂಡವಾಳದ ಬಗ್ಗೆ ಯೋಚಿಸಲು ಸರಿಯಾದ ಸಮಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದಿನ ದಿನ ಗುಣಾತ್ಮಕ ನಿರ್ಧಾರಗಳನ್ನು ತಗೊಳ್ಳುವ ಅವಸರವಿಲ್ಲದ ದಿನ. ಗುರುಗ್ರಹನ ಪ್ರಭಾವದಿಂದ ಹಣದ ವಿಷಯದಲ್ಲಿ ಜವಾಬ್ದಾರಿ ಮತ್ತು ಶಿಸ್ತಿನ ನಡೆ ಅಗತ್ಯ. ಕೆಲವರಿಗೆ ಪೂರ್ವದಲ್ಲಿ ನಿರೀಕ್ಷಿತವಲ್ಲದ ಲಾಭದ ಸಂದರ್ಭದಲ್ಲಿ ಹಣ ಲಭಿಸಬಹುದು. ಹಣಕಾಸಿನಲ್ಲಿ ಕುಟುಂಬದ ಅಗತ್ಯಗಳಿಗೆ ಕೆಲವು ಅನಿವಾರ್ಯ ಖರ್ಚುಗಳು ಸಂಭವಿಸಬಹುದು. ಹೊಸ ಹೂಡಿಕೆಗಳು ಅಥವಾ ಸಾಲದ ನಿರ್ಧಾರಗಳನ್ನು ಮುಂದೂಡುವುದು ಒಳಿತು. ಹಿರಿಯರ ಸಲಹೆ ಅಥವಾ ಹಣಕಾಸು ತಜ್ಞರ ಮಾರ್ಗದರ್ಶನ ತೆಗೆದುಕೊಳ್ಳುವುದು ಸೂಕ್ತ. ಆಕಸ್ಮಿಕ ಖರ್ಚುಗಳಿಂದ ನಿಮ್ಮ ಬಜೆಟ್ ಮೇಲೆ ಒತ್ತಡ ಬರುವ ಸಾಧ್ಯತೆ ಇದೆ. ಆದ್ದರಿಂದ ನಿಖರ ಯೋಜನೆಯೊಂದಿಗೆ ವ್ಯವಹರಿಸಿ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಆರೋಗ್ಯದ ದೃಷ್ಟಿಯಿಂದ ದಿನ ಸಾಂದರ್ಭಿಕವಾಗಿ ಏರುಪೇರಾಗಿರಬಹುದು. ಬೆಳಿಗ್ಗೆ ಉತ್ಸಾಹ, ಮಧ್ಯಾಹ್ನಕ್ಕೆ ಸ್ವಲ್ಪ ಥಕಾವಟೆ, ಸಂಜೆ ಸಮಯದಲ್ಲಿ ಪುನಃ ಚೈತನ್ಯ ಹೆಚ್ಚಾಗಬಹುದು. ಮೇಷರಾಶಿಗೆ ಸಂಬಂಧಿಸಿದಂತೆ ತಲೆನೋವು, ಕಣ್ಣುಗಳ ಒತ್ತಡ ಅಥವಾ ಹೊಟ್ಟೆ ತೊಂದರೆಗಳ ಲಕ್ಷಣಗಳು ಇರುವವರು ಎಚ್ಚರಿಕೆ ವಹಿಸಬೇಕು. ಗಾಳಿ ಚಲನೆ ಇರುವ ಸ್ಥಳದಲ್ಲಿ ಹೆಚ್ಚು ಸಮಯ ಕಳೆಯುವುದು, ನೀರಿನ ಸೇವನೆ, ನಿಗದಿತ ಆಹಾರ ಕಾಲಜ್ಞಾನದ ಪಾಲನೆ ಮುಖ್ಯ. ನಿತ್ಯ ವ್ಯಾಯಾಮ ಮತ್ತು ಯೋಗದಿಂದ ಆರೋಗ್ಯದಲ್ಲಿ ಸಮತೋಲನ ಕಾಪಾಡಬಹುದು. ಮನೆಯ ಪವಿತ್ರತೆಯನ್ನು ಕಾಯ್ದುಕೊಳ್ಳುವುದು, ಧೂಪದ ಹೊತ್ತಿಗೆ ಅಥವಾ ಮಂತ್ರ ಪಠಣದಿಂದ ಮನಸ್ಸಿನ ಸ್ಥಿರತೆ ಬೆಳೆಸಬಹುದು. ನಗದು ಅಥವಾ ಕೆಲಸದ ಒತ್ತಡದಿಂದ ತಲೆಕೆಡಿಸಿಕೊಳ್ಳದಂತೆ ಮನಸ್ಸನ್ನು ನಿಯಂತ್ರಣದಲ್ಲಿಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಈ ಗುರುವಾರ ಕುಟುಂಬದಲ್ಲಿ ಹಿರಿಯರ ಸಲಹೆ, ಮಾರ್ಗದರ್ಶನ ಬಹುಮೂಲ್ಯ. ಪತ್ನಿ, ಪತಿ ಜೊತೆ ಮಾತುಕತೆಗಳಲ್ಲಿ ಸ್ಪಷ್ಟತೆ ಇರಲಿ. ಕೆಲವು ವಿಷಯಗಳಲ್ಲಿ ಚರ್ಚೆ ಗಂಭೀರವಾಗಬಹುದು, ಆದರೆ ಸಬೂರಿಯಿಂದ ಶ್ರದ್ಧೆಯಿಂದ ವಿಚಾರಿಸಿದರೆ ಒಳ್ಳೆಯ ತೀರ್ಮಾನಕ್ಕೆ ಬರಬಹುದು. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಸಂವಾದ, ಸಂಯೋಜನೆ, ಪರಸ್ಪರ ಸಹಕಾರದ ಯೋಗವಿದೆ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯ ಯೋಜನೆಗಳ ಬಗ್ಗೆ ಚರ್ಚೆ ನಡೆಯಬಹುದು. ಕುಟುಂಬ ಸದಸ್ಯರೊಂದಿಗಿನ ಸ್ನೇಹಪೂರ್ಣ ಭಾವನೆ ನಿಮ್ಮ ದಿನವನ್ನು ಸಕಾರಾತ್ಮಕಗೊಳಿಸುತ್ತದೆ. ಇಂದು ಹಿರಿಯರ ಆಶೀರ್ವಾದ ಪಡೆಯುವುದು, ಅವರೊಂದಿಗಿನ ಸಮಯ ಕಳೆಯುವುದು ಧನ್ಯತೆಯ ಅನುಭವ ತರುತ್ತದೆ. ವೀಕ್ಷಕರೇ, ನೀವು ಇಂದು ಗುರುವಾರದ
ಬೃಹಸ್ಪತಿ ಗ್ರಹದ ಶಕ್ತಿಯನ್ನು ಶಾಂತಗೊಳಿಸಲು ಮತ್ತು ಪೋಷಣೆಯತ್ತ ಕರೆದೊಯ್ಯಲು ಆಧ್ಯಾತ್ಮದಲ್ಲಿ ತೊಡಗುವುದು ಅತ್ಯಂತ ಶ್ರೇಷ್ಠ. ಗುರುದೇವನಿಗೆ ನಮನ, ಧರ್ಮದ ಪಾಠಗಳು, ವೇದಾಧ್ಯಯನ ಅಥವಾ ಗೀತಾ ಪಠಣ ಇವು ನಿಮಗೆ ಆಂತರಿಕ ಶಕ್ತಿ ನೀಡಬಲ್ಲದು. ಓಂ ಬೃಹಸ್ಪತೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16, 33 ಅಥವಾ 65 ಬಾರಿ ಜಪಿಸಿರಿ. ಹಳದಿ ಅಥವಾ ಕಿತ್ತಳೆ ಬಣ್ಣದ ವಸ್ತ್ರಗಳನ್ನು ಧರಿಸಿ. ಹಸುವಿಗೆ ಬೆಲ್ಲ ಅಥವಾ ಬಾಳೆಹಣ್ಣು ದಾನ ಮಾಡಿ. ಪೂಜಾ ಸ್ಥಳದಲ್ಲಿ ಹಳದಿ ಹೂವಿನ ಅರ್ಪಣೆಯೊಂದಿಗೆ ಗಂಧದ ದೀಪ ಬೆಳಗಿಸಿ. ಅದೃಷ್ಟದ ಸಂಖ್ಯೆ 3. ಈ ಸಂಖ್ಯೆ ಬೃಹಸ್ಪತಿ ಪ್ರಭಾವದ ಸಂಕೇತ, ಜ್ಞಾನ, ಚಿಂತನೆ ಹಾಗೂ ಮುಕ್ತ ದೃಷ್ಟಿಯ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ಜ್ಞಾನ ಹಕ್ಕಿಗೆ ಮಾರ್ಗವಲ್ಲಿಸಿರಿ. ಅದೃಷ್ಟದ ಬಣ್ಣ ಹಳದಿ. ಹಳದಿ ಬಣ್ಣ ನಿಮ್ಮಲ್ಲಿ ಶುದ್ಧತೆ, ಪ್ರಜ್ಞೆ ಮತ್ತು ಚೈತನ್ಯವನ್ನೆಬ್ಬಿಸುತ್ತದೆ. ಇಂದು ಹಳದಿ ಬಟ್ಟೆ ಧರಿಸುವುದು, ಹಳದಿ ಹೂವಿನಿಂದ ದೇವರ ಪೂಜೆ ಮಾಡುವುದು ಶುಭಕಾರಕ. ಶುಭ ಸಮಯ ಬೆಳಿಗ್ಗೆ 9 ರಿಂದ 11 30ರವರೆಗೆ. ಈ ಸಮಯದಲ್ಲಿ ಕಾರ್ಯಾರಂಭ, ಗುರುಪೂಜೆ, ಶ್ರದ್ಧಾ ಕಾರ್ಯ ಅಥವಾ ವಿದ್ಯಾವಿಷಯಕ ನಿರ್ಧಾರಗಳನ್ನು ಸಾಧ್ಯವಾಯಿತು. ಈ ಸಮಯದಲ್ಲಿ ಗ್ರಹಶಕ್ತಿಗಳ ಪೋಷಣೆಯೂ ಹೆಚ್ಚು. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೀಕ್ಷಕರೇ, ವೃಷಭ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ವೃಷಭ ರಾಶಿಯವರಿಗೆ ಮನಸ್ಸಿನಲ್ಲಿ ಸ್ಥಿರತೆ, ಕೆಲಸಗಳಲ್ಲಿ ಶಿಸ್ತಿನ ನಡವಳಿಕೆ ಮತ್ತು ಮೌನವಾಗಿ ಕಾರ್ಯಪೂರಕ ಚಿಂತನೆಗಳು ಮುಖ್ಯವಾಗುತ್ತವೆ. ನಿಮ್ಮ ಶ್ರಮದ ಫಲ ಇಂದು ಕಾಣಬಹುದಾದ ದಿನವಿದು. ನಿಮ್ಮ ಗುರಿಯನ್ನು ಸಾಧಿಸಲು ಸರಿಯಾದ ಪಥವು ಸ್ಪಷ್ಟವಾಗಿ ಕಾಣುತ್ತಿದ್ದು, ನಿಮ್ಮ ದೈಹಿಕ ಶಕ್ತಿಯಂತೆಯೇ ಆಧ್ಯಾತ್ಮಿಕ ಶಕ್ತಿಯು ಬೆಂಬಲ ನೀಡಬಹುದು. ಇಂದಿನ ದಿನ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಶಾಂತ, ಸಾತ್ವಿಕ ಹಾಗೂ ನಿಷ್ಠೆಯ ಬದುಕಿನ ದಾರಿ ನಿಮ್ಮದಾಗಲಿದೆ. ಕೆಲವರು ಹಿರಿಯರ ಮಾರ್ಗದರ್ಶನದಿಂದ ಬದುಕಿನಲ್ಲಿ ನಿರ್ಧಾರ ತಗೊಳ್ಳುವ ಸಾಧ್ಯತೆಗಳಿವೆ. ಅತಿಯಾಗಿ ಮೌಲ್ಯಮಾಪನ ಮಾಡುವುದು, ಚಿಂತೆಗೊಳ್ಳುವುದು ಇಂದಿನ ಯಶಸ್ಸನ್ನು ವಿಳಂಬಗೊಳಿಸಬಹುದು. ಇಂದು ಕಾರ್ಯೋನ್ಮುಖತೆಯ ಜೊತೆಗೆ ಶ್ರದ್ಧೆ, ಧೈರ್ಯ ಮತ್ತು ಸದುದ್ದೇಶದ ಕಾರ್ಯಗಳತ್ತ ಗಮನ ಹರಿಸುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ತಮ್ಮ ಕರ್ತವ್ಯವನ್ನು ಶಿಸ್ತಿನಿಂದ ಸಮಯಕ್ಕೆ ಕಟ್ಟುಬದ್ಧವಾಗಿ ನಿರ್ವಹಿಸಿದರೆ ಮೇಲಧಿಕಾರಿಗಳ ಗಮನ ಸೆಳೆಯುವ ಯೋಗವಿದೆ. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ನಿಭಾಯಿಸುವ ಶೈಲಿಗೆ ಮೆಚ್ಚುಗೆ ದೊರಕಬಹುದು. ಕೆಲವರ ಪಾಲಿಗೆ ಈ ದಿನ ಹೊಸ ಪ್ರಾಜೆಕ್ಟ್ ಅಥವಾ ಹೊಣೆಗಾರಿಕೆ ದೊರೆಯುವ ಸಾಧ್ಯತೆ ಇದೆ. ಹೊಸ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದವರು ಸಂದರ್ಶನದ ಅವಕಾಶಗಳಿಗೆ ಸಿದ್ಧರಾಗಿರಲಿ. ಕೈ ಹಾಕಿರುವ ಕೆಲಸದ ಕುರಿತು ಧೈರ್ಯದಿಂದ ಮಾತನಾಡಿದರೆ ಯಶಸ್ಸು ಖಚಿತ. ವ್ಯವಸ್ಥಾಪಕ ಅಥವಾ ನಿರ್ವಹಣಾತ್ಮಕ ಸ್ಥಾನದಲ್ಲಿರುವವರಿಗೆ ಸಿಬ್ಬಂದಿಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ. ಶಿಸ್ತು ಅಗತ್ಯವಾದರೂ ಸಂವೇದನೆಯು ಅತ್ಯಗತ್ಯ. ಸ್ವತಂತ್ರ ಉದ್ಯಮ ನಡೆಸುತ್ತಿರುವವರಿಗೆ ಇಂದು ಲಾಭದ ಅಂಕಿಅಂಶಗಳು ಮೆಚ್ಚಿಸಬಹುದಾದ ಸ್ಥಿತಿಯಲ್ಲಿವೆ. ಭೂಮಿಯ ವ್ಯಾಪಾರದವರಿಗಂತೂ ವಿಶೇಷ ಸದ್ಭಾವನೆಗಳ ದಿನ. ಯೋಜಿತ ವ್ಯವಹಾರದಲ್ಲಿ ಹಳೆಯ ಗ್ರಾಹಕರೊಂದಿಗೆ ಹೊಸ ಒಪ್ಪಂದ ನಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣದ ವ್ಯವಹಾರದಲ್ಲಿ ಸಮತೋಲನ ಸಾಧಿಸಲು ಇಂದು ಉತ್ತಮ ದಿನ. ಹಳೆಯ ಸಾಲ ತೀರಿಸುವ ಯೋಗವಿದೆ. ಹಣಕಾಸಿನ ನಿಯಂತ್ರಣಕ್ಕೆ ಸರಿಯಾದ ಯೋಜನೆ ರೂಪಿಸಿ ಅಗತ್ಯವಲ್ಲದ ಖರ್ಚುಗಳನ್ನು ನಿಯಂತ್ರಿಸಿ. ಭೂಮಿ ಅಥವಾ ಸ್ಥಿರಾಸ್ತಿ ಸಂಬಂಧಿತ ವ್ಯವಹಾರಗಳಲ್ಲಿ ಲಾಭದ ಚಿಂತೆಗಳು ಉದಯಿಸುತ್ತವೆ. ಪೂರೈಕೆದಾರರಿಂದ ಸಡಿಲ ಬಿಲ್ಲುಗಳ ಸಂಭಾವನೆ ಇದೆ. ಹಣಕಾಸಿನಲ್ಲಿ ಕುಟುಂಬದ ಖರ್ಚುಗಳಿಗೆ ನ್ಯಾಯಸಮ್ಮತ ಬಜೆಟ್ ರೂಪಿಸಿ. ಬಂಡವಾಳ ಹೂಡಿಕೆ ಮಾಡುವ ಮುನ್ನ ಸಮಗ್ರ ವಿಶ್ಲೇಷಣೆ ಮಾಡಿ. ಇಂದು ಧಾರ್ಮಿಕ ಕಾರ್ಯಗಳಿಗೆ ದೇಣಿಗೆ ನೀಡುವುದು ಪುಣ್ಯದಾಯಕ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಾರೀರಿಕ ಶ್ರಮಕ್ಕೆ ತಕ್ಕಷ್ಟು ವಿಶ್ರಾಂತಿ ಅಗತ್ಯ. ಗಂಟಲು, ಬೆನ್ನೆಲುಕು, ಪಿತ್ತದ ತೊಂದರೆ ಇರುವವರು ಎಚ್ಚರಿಕೆಯಿಂದ ದಿನ ಕಳೆಯಬೇಕು. ತಾಜಾ ಆಹಾರ, ಸಮಯಕ್ಕೆ ಉಪಹಾರ ಹಾಗೂ ನೀರಿನ ಸೇವನೆ ಇವು ಮುಖ್ಯ. ಮಾನಸಿಕ ಸಮತೋಲನ ಕಾಪಾಡಿಕೊಳ್ಳಲು ಬೆಳಿಗ್ಗೆ ಧ್ಯಾನ, ನಡಿಗೆ ಅಥವಾ ಪ್ರಾಣಾಯಾಮ ಮಾಡಿ. ಬೃಹಸ್ಪತಿ ಪ್ರಭಾವದಿಂದ ಜೀರ್ಣಶಕ್ತಿಯ ಮೇಲೆ ಪ್ರಭಾವ ಬೀಳಬಹುದು. ಹಸಿವಿರದಾಗ ತಿನ್ನುವುದು ಅಥವಾ ತಡವಾಗಿ ಊಟ ಮಾಡುವುದನ್ನು ತಪ್ಪಿಸಿ. ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಭಾರೀ ಭಾವನೆಗಳ ತೀವ್ರತೆಗೆ ಒಳಗಾಗದಂತೆ ನೋಡಿಕೊಳ್ಳಿ. ಹಾಲು, ಹಸಿವೆಯ ವೃಕ್ಷದ ಪೈರುಗಳಿಂದ ತಯಾರಿಸಿದ ಆಹಾರ ಒಳಿತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಶಾಂತಿಯೂ ಪ್ರೀತಿಯೂ ಇರುವ ದಿನ. ಗೃಹದಲ್ಲಿ ಹಿರಿಯರ ಆರೋಗ್ಯ ಮತ್ತು ಅವರಿಗೋಸ್ಕರ ಸೇವಾ ಭಾವನೆ ಹೆಚ್ಚಾಗುವುದು. ಮಕ್ಕಳೊಂದಿಗೆ ಗಂಭೀರ ಚರ್ಚೆಗಳಿಗಿಂತ ಮೆಲ್ಲಗಿನ ಮಾತುಕತೆ ಉತ್ತಮ. ವಿವಾಹಿತರಿಗೆ ಸಂಗಾತಿಯೊಂದಿಗೆ ಮನಸ್ಸು ಹಂಚಿಕೊಳ್ಳುವ ಸಂದರ್ಭಗಳು. ಕೆಲ ಭಿನ್ನಾಭಿಪ್ರಾಯಗಳು ಉದಯಿಸಿದರೂ ಧೈರ್ಯದಿಂದ ಸಮಾಲೋಚನೆ ಮಾಡಿದರೆ ಸಮಸ್ಯೆ ಪರಿಹಾರ ದೊರೆಯಲಿದೆ. ಕುಟುಂಬದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ಆಂತರಿಕ ಸಂತೋಷ ಹೆಚ್ಚಾಗಲಿದೆ.
ವೃದ್ಧ ಸದಸ್ಯರ ಆಶೀರ್ವಾದ ಹಾಗೂ ಅವರು ತೋರಿದ ಮಾರ್ಗದರ್ಶನ ನಿಮ್ಮ ಗೊಂದಲಗಳಿಗೆ ಉತ್ತರ ನೀಡಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರವಾದ್ದರಿಂದ ಧರ್ಮ, ದಾನ, ವಿದ್ಯಾ, ಗುರುಪೂಜೆ ಇವುಗಳಿಗೆ ದಿನವಿಡೀ ಪೂರಕ. ಗುರುಗ್ರಹನ ಶಕ್ತಿ ಹೆಚ್ಚು ಚಿಂತನೆಯತ್ತ ಹರಿಯುತ್ತದೆ. ಜ್ಞಾನಪಥದಲ್ಲಿ ಸಾಗಲು ಗುರುಕೃಪೆ ಅಗತ್ಯ. ನಿಷ್ಕಾಮ ಸೇವೆಯೊಂದಿಗೆ ದೇವತಾ ಚಿಂತನೆ, ಪಾಠ, ಧ್ಯಾನ ಇವು ಮಾಡುವುದು ಶುಭ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16, 33 ಅಥವಾ 65 ಬಾರಿ ಜಪಿಸಿರಿ. ವಿಶೇಷವಾಗಿ ನಾರದ, ದತ್ತಾತ್ರೇಯ ಅಥವಾ ಬ್ರಹ್ಮದೇವನ ಆರಾಧನೆ ಮಾಡಲು ಇಚ್ಛಿಸಬಹುದು. ಹಳದಿ ಬಟ್ಟೆ ಅಥವಾ ಬಣ್ಣದ ತೊಡೆಬಾಲೆ ಧರಿಸಿ. ಹಸುವಿಗೆ ದುರ್ವಾ ಕೊಡು, ಬಾಳೆಹಣ್ಣು ದಾನ ಮಾಡಿ. ಹಿತಕರವಾದ ದೀಪ ಬೆಳಗಿ ಗುರುದೇವನ ನೆನೆಯಿರಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನೆಮ್ಮದಿ, ಸ್ಥಿರತೆ ಹಾಗೂ ಭೌತಿಕ ಶಕ್ತಿಯ ಸಂಕೇತ. ಈ ಸಂಖ್ಯೆಯ ಪ್ರಭಾವದಿಂದ ನಿಮ್ಮ ಕೆಲಸಗಳಲ್ಲಿ ಸಮತೋಲನ ಹಾಗೂ ಆರ್ಥಿಕ ಪ್ರಗತಿ ದೊರೆಯಬಹುದು. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಶಕ್ತಿಯನ್ನು ಉಕ್ಕಿಸಬಲ್ಲದು. ನೈಸರ್ಗಿಕತೆ, ಸಮತೋಲನ ಮತ್ತು ಆರೋಗ್ಯದ ಪ್ರತೀಕವಾದ ಈ ಬಣ್ಣವನ್ನು ಧರಿಸುವುದು ಶುಭಕರ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 2:30 ಈ ಸಮಯದಲ್ಲಿ ನಿಮ್ಮ ಆಧ್ಯಾತ್ಮ, ಧಾರ್ಮಿಕ ಕಾರ್ಯಗಳು ಹಾಗೂ ಮನೋವಾಂಛೆಗಳನ್ನು ಪೂರ್ಣಗೊಳಿಸಲು ಉತ್ತಮ ಯೋಗವಿದೆ. ಈ ಘಳಿಗೆಗಳಲ್ಲಿ ಕಾರ್ಯಾರಂಭ, ದೇವರ ಪೂಜೆ ಅಥವಾ ಹಿರಿಯರ ಭೇಟಿಗೆ ಸಾಧ್ಯವಾಯಿತು ಉತ್ತಮ ಫಲ ಸಿಗಬಹುದು. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ವೀಕ್ಷಕರೇ, ಮಿಥುನ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಚಾತುರ್ಯ ಮತ್ತು ಧಾರಾಳ ಮನಸ್ಸು ನಿಮಗೆ ಉತ್ತಮ ಅವಕಾಶಗಳನ್ನು ಒದಗಿಸಲಿದೆ. ಮಿಥುನ ರಾಶಿಯವರು ತರ್ಕಬದ್ಧ ಚಿಂತನಶೀಲರು. ಇಂದು ನಿಮ್ಮ ಮಾತು, ನಡೆ ಮತ್ತು ಚಲನೆ ಇವುಗಳು ಸಮಾಜದಲ್ಲಿ ನಿಮಗೆ ಗೌರವ ತರುತ್ತವೆ. ಆದರೆ ಇಂದು ಗುರುಗ್ರಹನ ಪ್ರಭಾವದಿಂದ ನಿಮ್ಮ 3ನೆಯ ಭಾವವನ್ನು ಪ್ರಬಲಗೊಳಿಸುತ್ತಿರುವುದರಿಂದ ಕಾರ್ಯಕ್ಷಮತೆಯೊಂದಿಗೆ ಸಹ ತಾಳ್ಮೆ ಅನಿವಾರ್ಯ. ಇಂದು ಅತಿಯಾದ ವಚನ ವ್ಯಯದಿಂದ ತಪ್ಪಿರಿ. ಎಲ್ಲರೊಂದಿಗೆ ಸಮತೋಲನದ ಮಾತುಗಳೇ ಫಲವನ್ನು ನೀಡುತ್ತವೆ. ನಿಮ್ಮ ಚಿಂತನ ಶೈಲಿಯಲ್ಲಿ ಗಂಭೀರತೆ ಬೆಳೆಸುವುದು ಇಂದಿನ ಅಗತ್ಯ. ಸ್ನೇಹಿತರು, ಸಂಬಂಧಿಕರು ಅಥವಾ ಸಹಚರರಿಂದ ಆಗಬಹುದಾದ ಹಳೆಯ ಬುದ್ಧಿವಂತ ಸಲಹೆ ಒಂದು ಉತ್ತಮ ಮಾರ್ಗವನ್ನು ತೋರಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ನಿಮಗೆ ಉತ್ತಮ ಸಂಭಾಷಣಾ ಕೌಶಲ್ಯದಿಂದ ಲಾಭವಾಗಬಹುದು. ಗುಂಪು ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವಿರಿ. ಹೊಸ ಯೋಜನೆಗಳನ್ನು ಮಂಡಿಸಲು ಇದು ಸೂಕ್ತ ಸಮಯ. ಹೆಚ್ಚಿನ ಚಿಂತನ ಹಾಗೂ ಯೋಚನೆಯ ಮೂಲಕ ನೀವು ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಮುಂದಾಗಬಹುದು. ಕಚೇರಿಯ ಉನ್ನತ ಅಧಿಕಾರಿಗಳಿಂದ ಅನುಕೂಲ ವಾತಾವರಣ ದೊರಕಬಹುದು. ಸಹೋದ್ಯೋಗಿಗಳೊಂದಿಗೆ ಮಾತುಕತೆ ಹಾಗೂ ಸಹಕಾರದ ಮೂಲಕ ಉತ್ತಮ ಫಲಿತಾಂಶ ಪಡೆಯುವಿರಿ. ದೀರ್ಘಕಾಲದ ಪ್ರಾಜೆಕ್ಟ್ಗಳು ಇಂದು ಹೊಸ ಹಂತ ತಲುಪಬಹುದು. ಉದ್ಯಮದಲ್ಲಿ ನೂತನ ವ್ಯವಹಾರ ಸಂಭಾಷಣೆಗಳು ನಡೆಯಬಹುದು. ವ್ಯಾಪಾರದ ವಿಸ್ತರಣೆಗೆ ಸಂಬಂಧಿಸಿದ ಉಲ್ಲೇಖಗಳು ಅಥವಾ ಪ್ರವೇಶ ಪತ್ರಗಳ ಪತ್ರ ವಹಿವಾಟಿಗೆ ಶ್ರದ್ಧೆ ನೀಡಿ. ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಷಯಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಅತಿ ಸೂಕ್ಷ್ಮವಾಗಿ ಅಧ್ಯಯನ ಮಾಡಬೇಕಾಗುತ್ತದೆ. ಹಳೆಯ ಬಾಕಿ ಅಥವಾ ಸಾಲದ ಸಮಸ್ಯೆಗಳನ್ನು ಪರಿಹರಿಸುವ ದಿಶೆಯಲ್ಲಿ ಚಟುವಟಿಕೆ ನಡೆಯಬಹುದು. ಗುರುವಿನ ಪ್ರಭಾವದಿಂದ ಧಾರ್ಮಿಕ, ಆಧ್ಯಾತ್ಮಿಕ ಅಥವಾ ದಾನ ಕಾರ್ಯಗಳಲ್ಲಿ ಕೆಲವು ಹಣ ಖರ್ಚಾಗುವ ಸಾಧ್ಯತೆ ಇದೆ. ಹೂಡಿಕೆಯ ಯೋಚನೆ ಇದ್ದರೆ ಇಂದು ಬೇರೆ ಯಾರಾದರೂ ಸಲಹೆ ಪಡೆಯುವುದು ಉತ್ತಮ. ಯಾವುದೇ ತ್ವರಿತ ಹಣಕಾಸು ನಿರ್ಧಾರಗಳು ಅಥವಾ ಲಾಭದ ಆಮಿಷದಿಂದ ದೂರವಿರಿರಿ. ಅನಿರೀಕ್ಷಿತ ಖರ್ಚುಗಳು ಬರುವ ಸಾಧ್ಯತೆ ಇರುವುದರಿಂದ ಖರ್ಚನ್ನು ನಿಯಂತ್ರಣದಲ್ಲಿಡಿ. ಹಳೆಯ ಮಿತ್ರರಿಂದ ಹಣಕಾಸು ನೆರವಿನ ಯೋಗವೂ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದಿನ ದಿನ ನಿಮಗೆ ಸವಾಲಾಗಬಹುದಾದ ದಿನ. ಮಿಥುನ ರಾಶಿಯವರು ಆರೋಗ್ಯದಲ್ಲಿ ಹೃದಯಕ್ಕೆ ಸಂಬಂಧಿಸಿದ ಸಣ್ಣ ತೊಂದರೆ, ಉಸಿರಾಟದ ತೊಂದರೆ ಅಥವಾ ರಕ್ತದ ಒತ್ತಡದ ಸಮಸ್ಯೆಗಳಿಗೆ ಎಚ್ಚರಿಕೆಯಿಂದ ಇರಬೇಕು. ಬೆಳಗ್ಗೆ ಏಳುವ ತಕ್ಷಣ 1 ಗಂಟೆಯ ಕಾಲ ನಡಿಗೆ ಅಥವಾ ಯೋಗಾಭ್ಯಾಸದಿಂದ ದಿನವನ್ನು ಆರಂಭಿಸುವುದು ಉತ್ತಮ. ಖಾರದ ಮತ್ತು ತೈಲವಂತ ಆಹಾರದಿಂದ ದೂರವಿರಿ. ನೀರನ್ನು ಹೆಚ್ಚು ಸೇವಿಸಿ. ಕಫ ಅಥವಾ ಶೀತದ ಸಮಸ್ಯೆಯು ಕಾಡಬಹುದು. ಮನಸ್ಸು ಸ್ಥಿರವಾಗಿರಲು ಕೆಲವು ಸಮಯ ಧ್ಯಾನ, ಶ್ವಾಸಾಭ್ಯಾಸ ಅಥವಾ ಮಂತ್ರಜಪದಲ್ಲಿ ಕಳೆಯುವುದು ಉಪಯುಕ್ತ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದಲ್ಲಿ ನಿಜವಾದ ಸಂವಾದಕ್ಕೆ ಅವಕಾಶವಿದೆ. ಸಂಬಂಧಗಳಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ನೀವು ನಿಮ್ಮ ಮನಸ್ಥಿತಿಯನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುವ ಮೂಲಕ ಸದುಪಯೋಗ ಪಡೆಯಬಹುದು. ಸಂತಾನರ ಅಥವಾ ಹಿರಿಯರ ಮಾನಸಿಕ ಸ್ಥಿತಿ ಅಲ್ಪವಾಗಿ ಭಿನ್ನವಾಗಿರಬಹುದು. ಆದರೆ ನಿಮ್ಮ ಸಹನೆಯಿಂದ ಪ್ರತಿಯೊಂದು ಸಂಬಂಧವನ್ನು ಸಮತೋಲನದಲ್ಲಿ ಇಡಬಹುದಾಗಿದೆ. ವಿವಾಹಿತರಿಗೆ ಇಂದು ಸಂಗಾತಿಯೊಂದಿಗೆ ಯೋಜನೆಗಳ ಬಗ್ಗೆ ಚರ್ಚಿಸಿ.
ಅತೀತದ ಕೆಲವು ವಿಷಯಗಳನ್ನು ಕ್ಷಮಿಸಿ ಮುನ್ನಡೆಯುವುದು ಉತ್ತಮ. ಭಾವನಾತ್ಮಕ ಅಡಚಣೆಗಳನ್ನು ನಿವಾರಿಸಿಕೊಳ್ಳಿ. ವೀಕ್ಷಕರೇ, ನೀವು ಇಂದು ಗುರುವಾರದ ಆದಿತ್ಯತ್ವ ಗುರುದೇವನ ಅನುಗ್ರಹವನ್ನು ಪಡೆದುಕೊಳ್ಳಲು ಧರ್ಮ ಕಾರ್ಯದಲ್ಲಿ ತೊಡಗುವುದು ಉತ್ತಮ. ಗ್ರಹ ಶಾಂತಿಯಲ್ಲದ ಸ್ಥಿತಿಗೆ ಪರಿಹಾರವಾಗಿ ನಿಮ್ಮ ಮನೆಯಲ್ಲಿ ಸಾಯಂಕಾಲ ದೀಪಾರಾಧನೆ, ಶ್ಲೋಕ ಪಠಣ, ಬೃಹಸ್ಪತಿಗೆ ನವಗ್ರಹ ಅರ್ಚನೆ ಮಾಡುವುದು ಶುಭ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರಗಳನ್ನು ನಿತ್ಯಕಾಲ ಜಪಿಸಿರಿ. ಬಾಳೆಹಣ್ಣು ಅಥವಾ ಹಸುವಿಗೆ ಹಾಲು ಅಥವಾ ತುಪ್ಪದಿಂದ ತಯಾರಿಸಿದ ಪಾಕವಸ್ತು ದಾನ ಮಾಡಬಹುದು. ಅದೃಷ್ಟದ ಸಂಖ್ಯೆ 5. ಇದು ಮಿಥುನ ರಾಶಿಯ ಶಕ್ತಿ ಸಾಂದ್ರ ಸಂಖ್ಯೆಯಾಗಿದ್ದು ಬುದ್ಧಿ, ಚಾತುರ್ಯ ಮತ್ತು ಬದಲಾವಣೆಗಾಗಿ ಅನುಕೂಲ ನೀಡುವ ದಿನಾಂಕ. ಈ ಸಂಖ್ಯೆಯ ಶಕ್ತಿಯನ್ನು ಧೈರ್ಯದಿಂದ ಉಪಯೋಗಿಸಿ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮ ಚಿಂತನೆಗೆ ಶಾಂತಿ ನೀಡುತ್ತದೆ, ಶಕ್ತಿಯನ್ನು ಸಮತೋಲನದಲ್ಲಿಡುತ್ತದೆ. ಈ ಬಣ್ಣದ ಬಟ್ಟೆ ಧರಿಸುವುದು ನಿಮ್ಮ ದಿನವನ್ನು ಹಸಿರಾಗಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1 ರಿಂದ ಮಧ್ಯರಾತ್ರಿ 3 ಗಂಟೆರವರೆಗೆ. ಈ ಸಮಯದಲ್ಲಿ ಹೊಸ ಪ್ರಾಜೆಕ್ಟ್ ಆರಂಭ, ಮಂತ್ರ ಜಪ ಅಥವಾ ಗುರು ಆರಾಧನೆ ನೆರವೇರಿಸಬಹುದು. ಗುರುದೇವನ ಅನುಗ್ರಹ ಈ ವೇಳೆಯಲ್ಲಿ ಹೆಚ್ಚು ಲಭ್ಯವಿದೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ವೀಕ್ಷಕರೇ, ಕಟಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಕಟಕ ರಾಶಿಯವರು ತಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕಾದ ದಿನವಾಗಿದೆ. ಮನಸ್ಸಿನಲ್ಲಿ ಏರಿಳಿತಗಳು ಕಂಡುಬರಬಹುದು, ಆದರೆ ಧೈರ್ಯ ಮತ್ತು ಜಾಣ್ಮೆಯಿಂದ ಪ್ರತಿಯೊಂದಕ್ಕೂ ಸ್ಪಂದಿಸಿದರೆ ಯಶಸ್ಸು ನಿಮ್ಮತ್ತ ಬರುವುದು ಖಚಿತ. ಗುರುವಾರದ ದಿನ ಜ್ಞಾನ ಮತ್ತು ಧ್ಯಾನಕ್ಕೆ ಅನುರೂಪವಾಗಿರುವ ದಿನವದು. ದೇವತೆಯ ಆಶೀರ್ವಾದ ಪಡೆದು ದಿನವನ್ನು ಪ್ರಾರಂಭಿಸಿ. ಸಾಮಾನ್ಯವಾಗಿ ಮನಸ್ಥಿತಿ ನಿರ್ಧಾರಗಳನ್ನು ಪ್ರಭಾವಿಸುತ್ತದೆ. ಇಂದು ನೀವು ಹೆಚ್ಚು ಭಾವನಾತ್ಮಕವಾಗಿ ನಡೆಯುವ ಸಾಧ್ಯತೆ ಇರುವುದರಿಂದ ತೀರ್ಮಾನಗಳ ಬಗ್ಗೆ 2 ಬಾರಿ ಚಿಂತಿಸಬೇಕು. ಸ್ನೇಹಿತರು ಅಥವಾ ಬಂಧುಗಳಿಂದ ಸಹಾಯದ ನಿರೀಕ್ಷೆ ಇರಬಹುದು, ಆದರೆ ಸ್ವತಃ ನಿರ್ಧಾರ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ಹಿರಿಯರೊಂದಿಗೆ ಪ್ರಾಮಾಣಿಕ ಸಂವಾದ ನಡೆಯಬಹುದು. ನಿಮ್ಮ ಪಾಠ ಸಾಮರ್ಥ್ಯ, ಸಂಘಟನೆ ಕೌಶಲಗಳು ಮೆಚ್ಚುಗೆಗೆ ಪಾತ್ರವಾಗುವ ಸಾಧ್ಯತೆ ಇದೆ. ಆದರೆ ನಿಮ್ಮ ಕೆಲಸದ ಮೇಲೆ ಹೆಚ್ಚು ಗಮನ ಹರಿಸದಿದ್ದರೆ ಕೆಲ ತಪ್ಪುಗಳಿಂದ ಅನಾವಶ್ಯಕ ಚಿಂತೆ ಹುಟ್ಟಬಹುದು. ಕೆಲವರಿಗೆ ಹಳೆಯ ಕೆಲಸದ ಫಲ ಹಿಂದೆ ತಲುಪಬಹುದು. ಕೆಲ ಸಂದರ್ಭಗಳಲ್ಲಿ ನೀವು ನಿರೀಕ್ಷೆ ಮಾಡದ ವ್ಯಕ್ತಿಯಿಂದ ಸಹಕಾರ ಸಿಗಬಹುದು. ಹೊಸ ಯೋಜನೆಗಳ ಬಗ್ಗೆ ಚರ್ಚಿಸಲು ಇಂದು ಸೂಕ್ತ ದಿನವಾಗಿಲ್ಲ, ಆದರೆ ಹಿಂದಿನ ಯೋಜನೆಗಳಿಗೆ ಚೈತನ್ಯ ನೀಡಬಹುದಾದ ದಿನ. ಉದ್ಯಮದಲ್ಲಿ ತೊಡಗಿರುವವರು ಇತ್ತೀಚೆಗೆ ನೋಡಿರುವ ನಷ್ಟ ಅಥವಾ ಕುಗ್ಗಿರುವ ಲಾಭವನ್ನು ಸಮತೋಲನಗೊಳಿಸಲು ಪ್ರಯತ್ನಿಸಲಿದ್ದಾರೆ. ಹಣಕಾಸು ಮತ್ತು ಗ್ರಾಹಕ ಸಂಪರ್ಕದ ವಿಚಾರದಲ್ಲಿ ಸ್ಪಷ್ಟತೆ ಇರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ಸ್ಥಿತಿಯಲ್ಲಿ ಸ್ವಲ್ಪ ಸವರಣೆ ಕಂಡುಬರಬಹುದು. ಅನಿರೀಕ್ಷಿತ ಲಾಭ ಅಥವಾ ಹಳೆಯ ಸಾಲದ ವಾಪಸಿಗೆ ಅನುಕೂಲಕರ ಸಮಯ. ಆದರೆ ಖರ್ಚಿನ ನಿರ್ವಹಣೆಯ ಕುರಿತು ಹೆಚ್ಚು ಎಚ್ಚರಿಕೆ ವಹಿಸಿ. ಮನೆಯ ಖರ್ಚುಗಳು, ಮಕ್ಕಳ ವ್ಯಯಗಳು ಅಥವಾ ಆರೋಗ್ಯ ಸಂಬಂಧಿತ ವ್ಯಯಗಳು ಹೆಚ್ಚಾಗುವ ಸಾಧ್ಯತೆ ಇದೆ. ಹೊಸ ಹೂಡಿಕೆಗಳ ಬಗ್ಗೆ ಯೋಚನೆ ಮಾಡುತ್ತಿದ್ದರೆ ಇಂದು ತಜ್ಞರ ಸಲಹೆಯೊಂದಿಗೆ ಮುಂದೆ ಸಾಗುವುದು ಒಳಿತು. ವಿದೇಶಿ ವ್ಯವಹಾರಗಳಲ್ಲಿ ತೊಡಗಿರುವವರಿಗೆ ವಿನಿಮಯ ದರಗಳು ಲಾಭದಾಯಕವಾಗಿರಬಹುದು, ಆದರೆ ಯಾವುದೇ ಭಾರಿ ಹಣಕಾಸು ತೀರ್ಮಾನದಿಂದ ಹಿಂದೆ ಸರಿಯಿರಿ. ಸೌಂದರ್ಯ ಅಥವಾ ಮನೆ ಅಲಂಕಾರಕ್ಕೆ ಸಂಬಂಧಿಸಿದ ಖರ್ಚುಗಳು ಇಂದಿನ ದಿನದಲ್ಲಿ ಸಂಭವಿಸಬಹುದು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ದೃಷ್ಟಿಯಿಂದ ಇಂದು ಮಧ್ಯಮ ಮಟ್ಟದ ದಿನ. ಮನಸ್ಸಿನಲ್ಲಿ ಇರುವ ಒತ್ತಡ, ಭಾವನಾತ್ಮಕ ತೊಳಲಾಟಗಳು ದೇಹದ ಮೇಲೆ ಪರಿಣಾಮ ಬೀರುತ್ತವೆ. ಖಾಸಗಿ ಬದುಕಿನಲ್ಲಿ ಬದಲಾವಣೆ ಅಥವಾ ಚಿಂತೆ ನಿಮ್ಮ ಶಾರೀರಿಕ ಆರೋಗ್ಯದ ಮೇಲೆ ಪರಿಣಾಮ ಬೀರುವ ಸಂಭವವಿದೆ. ಪೆಟ್ಟಿಗೆ ನೋವು, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಅಸ್ವಸ್ಥತೆ ಅಥವಾ ಮೂತ್ರಪಿಂಡಗಳ ತೊಂದರೆಗಳಿಂದ ಬಳಲುತ್ತಿರುವವರು ಹೆಚ್ಚಿನ ಎಚ್ಚರಿಕೆ ವಹಿಸಬೇಕು. ದಿನವನ್ನು ಸರಳ ಆಹಾರ ಮತ್ತು ಸಮತೋಲನದ ಹಿತಚಿಂತನೆಯೊಂದಿಗೆ ಕಳೆಯುವುದು ಒಳಿತು. ನೀರಿನ ಸೇವನೆ ಹೆಚ್ಚಿಸಿ. ಮಸಾಜ್ ಅಥವಾ ಯೋಗದ ಮೂಲಕ ಶರೀರದ ಬಲವನ್ನು ಪುನಃಸ್ಥಾಪಿಸಿ. ಮನೆಯ ಒಳ ವಾತಾವರಣವನ್ನು ಶುದ್ಧಗೊಳಿಸಿ. ಧೂಪದಿಂದ ವಾತಾವರಣ ಶುಚಿಯಾಗಿಸಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಕುಟುಂಬದಲ್ಲಿ ಮನಪೂರ್ವಕ ಚರ್ಚೆಗಳು ನಡೆಯಬಹುದು. ಕೆಲವರ ಮನಸ್ಸಿನಲ್ಲಿ ಹಳೆಯ ಘಟನೆಗಳ ನೆನಪುಗಳು ಮತ್ತೆ ಮೂಡಬಹುದು. ಇದರಿಂದ ಬಿಗುತೆ ಸಂಭವಿಸಬಹುದು. ಪತಿಯೊಂದಿಗೆ ಅಥವಾ ಪತ್ನಿಯೊಂದಿಗೆ ಆತ್ಮೀಯ ಸಂಬಂಧ ಬೆಳೆಸಲು ಇದು ಉತ್ತಮ ದಿನ. ಸಂಬಂಧದಲ್ಲಿ ಪ್ರಾಮಾಣಿಕತೆ ಮತ್ತು ತಾಳ್ಮೆ ಇರಲಿ. ಮಕ್ಕಳ ವಿದ್ಯಾಭ್ಯಾಸ, ಅವರ ಭವಿಷ್ಯಕ್ಕೆ ಸಂಬಂಧಿಸಿದ ಚಿಂತನೆಗಳು ಮುಂದುವರಿಯುತ್ತವೆ. ಕುಟುಂಬ ಸದಸ್ಯರಿಂದ ನಿಜವಾದ ಬೆಂಬಲ ದೊರಕಬಹುದು. ಹಿರಿಯರೊಂದಿಗೆ ಕೆಲವು ಮಾತುಕತೆಗಳಲ್ಲಿ ಗಂಭೀರ ಭಾವನೆಗಳ ಪ್ರಭಾವ ಇರುವ ಸಾಧ್ಯತೆ ಇದ್ದರೂ ಶುಭಕರ ನಿರ್ಣಯಗಳತ್ತ ದಾರಿ ವಹಿಸುವ ಯೋಗವಿದೆ.
ವೈವಾಹಿಕ ಜೀವನದಲ್ಲಿ ನಿಷ್ಠೆ, ಶ್ರದ್ಧೆ, ವಿಶ್ವಾಸ ಎಂಬ ಅಂಶಗಳು ಮುಖ್ಯವಾಗುತ್ತವೆ. ವೀಕ್ಷಕರೇ, ನೀವು ಇಂದು ಆಧ್ಯಾತ್ಮಿಕ ಚಿಂತನೆಗೆ ಸೂಕ್ತವಾದ ದಿನ. ಮನಸ್ಸಿಗೆ ಶಾಂತಿ ನೀಡುವ ವಿಧಾನಗಳಲ್ಲಿ ತೊಡಗುವುದರಿಂದ ಒಳಹೊರಗಿನ ಸಮತೋಲನ ಸಾಧ್ಯ. ಗುರುವಾರದ ದಿನವಾದ್ದರಿಂದ ಶ್ರೀ ಗುರುದೇವರ ಪೂಜೆ, ಸತ್ಯನಾರಾಯಣ ವ್ರತ ಅಥವಾ ವಿಷ್ಣು ಸಹಸ್ರನಾಮ ಪಠಣ ಒಳಿತು. ಓಂ ಶ್ರೀಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16, 33 ಅಥವಾ 65 ಬಾರಿ ಜಪಿಸಿರಿ. ಈ ಮಂತ್ರ ಜಪದಿಂದ ಜ್ಞಾನ, ದೃಢತೆ ಮತ್ತು ನಿಸ್ವಾರ್ಥ ಚಿಂತನೆ ಸಾಧ್ಯವಾಗುತ್ತದೆ. ಮಹಿಳೆಯರು ಹಳದಿ ಬಟ್ಟೆ ಧರಿಸಿ, ಹಸುವಿಗೆ ತಿಂಡಿ ತಿನ್ನಿಸಿ, ಹಳದಿ ಹೂವಿನಿಂದ ದೇವರ ಪೂಜೆ ಮಾಡಿ. ಪೂಜಾ ಸ್ಥಳದಲ್ಲಿ ಬಿಳಿ ಚಂದನದಿಂದ ದೀಪ ಬೆಳಗಿಸಿ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಅಂತರ್ಮುಖತೆಯ, ಗಂಭೀರ ಚಿಂತನೆಯ ಮತ್ತು ತಳಮಳರಹಿತ ಪ್ರಜ್ಞೆಯ ಸಂಕೇತ. ಇಂದಿನ ದಿನ ನಿಮ್ಮ ಅಂತರ್ದರ್ಶನವನ್ನು ಬೆಳಗಿಸಬಹುದು. ಅದೃಷ್ಟದ ಬಣ್ಣ ನಾರಿಂಜ, ಕಿತ್ತಳೆ. ನಾರಿಂಜ ಬಣ್ಣ ಇಂದು ನಿಮ್ಮ ಆತ್ಮಬಲಕ್ಕೆ ಬೆಳಕು ನೀಡುತ್ತದೆ. ಉತ್ಸಾಹ, ಚೈತನ್ಯ ಮತ್ತು ಸ್ನೇಹಪೂರ್ಣತೆ ಬೆಳೆಸುವ ಶಕ್ತಿ ಹೊಂದಿದೆ. ಶುಭ ಸಮಯ ಬೆಳಗ್ಗೆ 10:30ರಿಂದ ಮಧ್ಯಾಹ್ನ 1ರವರೆಗೆ. ಈ ಸಮಯದಲ್ಲಿ ಪವಿತ್ರ ಕಾರ್ಯಗಳು, ಹಣಕಾಸು ನಿರ್ಧಾರಗಳು ಅಥವಾ ಶಾಂತ ಮಾತುಕತೆಗಳು ಯಶಸ್ವಿಯಾಗಬಹುದು. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ವೀಕ್ಷಕರೇ, ಸಿಂಹರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಸಿಂಹರಾಶಿಯವರಿಗೆ ವ್ಯಕ್ತಿತ್ವದ ಪ್ರಕಾಶನೆ, ನಾಯಕತ್ವದ ಅವಕಾಶಗಳು ಹಾಗೂ ಮನೋಬಲದ ಪರಿಪೂರ್ಣ ದಿನವಿದಾಗಿದೆ. ನಿಮ್ಮ ಸ್ವಾಭಿಮಾನ ಮತ್ತು ಧೈರ್ಯದಿಂದ ಯಾವುದೇ ಸಂಕಷ್ಟದ ಪರಿಸ್ಥಿತಿಯನ್ನು ಕೂಡ ನಿರ್ವಹಿಸಬಲ್ಲಿರಿ. ಗುರುವಾರದ ಈ ದಿನದಲ್ಲಿ ಬೃಹಸ್ಪತಿಯ ಶಕ್ತಿಯಿಂದ ಜ್ಞಾನ, ಆಳವಾದ ಅಭಿಪ್ರಾಯಗಳು ಹಾಗೂ ಆಂತರಿಕ ಬೆಳವಣಿಗೆಗೆ ಅವಕಾಶಗಳು ದೊರಕಬಹುದು. ಇಂದಿನ ದಿನ ನಿರ್ಧಾರಾತ್ಮಕತೆಯ ಶಕ್ತಿ ಹೆಚ್ಚಾಗುತ್ತದೆ. ನಿಮ್ಮ ಧ್ಯೇಯಕ್ಕೆ ನಿಷ್ಠೆಯಿಂದ ಹೋದರೆ ಫಲಸಮೃದ್ಧಿಯ ದಾರಿಯು ತೆರೆದು ಹೋಗುವುದು ಖಚಿತ. ಹೊಸ ಪರಿಚಯಗಳು, ಪ್ರಭಾವಶಾಲಿ ವ್ಯಕ್ತಿಗಳ ಸಂಪರ್ಕ ನಿಮ್ಮ ಭವಿಷ್ಯಕ್ಕೆ ಬಲ ನೀಡಬಹುದು. ತಮಗೆ ನಂಬಿಕೆ ಇಟ್ಟಿರುವವರ ವಿಶ್ವಾಸವನ್ನು ಉಳಿಸಿಕೊಂಡು ಮುಂದೆ ಸಾಗುವುದು ಮುಖ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ತಮ್ಮ ಕೆಲಸದ ನಿರ್ವಹಣೆಯಲ್ಲಿ ಹೊಸ ಉತ್ಸಾಹ, ನವಚಿಂತನೆಗಳು ಮೂಡುತ್ತವೆ. ಅಧಿಕೃತ ವರ್ತನೆ, ಸಮಯ ಪಾಲನೆ ಮತ್ತು ವೈಯಕ್ತಿಕ ಜವಾಬ್ದಾರಿಗಳಲ್ಲಿ ಪ್ರಾಮಾಣಿಕತೆ ನಿಮ್ಮ ಮೇಲಧಿಕಾರಿಗಳ ಗಮನ ಸೆಳೆಯುತ್ತದೆ. ನಿಮ್ಮ ಶ್ರದ್ಧೆ ಮತ್ತು ಶಕ್ತಿಯ ನಿಲುವು ನಿಮ್ಮ ತಂಡದ ಇತರರಿಗೂ ಪ್ರೇರಣೆಯಾದೀತು. ವ್ಯವಸ್ಥಾಪಕ ಸ್ಥಾನದಲ್ಲಿರುವವರು ಕಠಿಣ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕಾಗಬಹುದು, ಆದರೆ ಈ ನಿರ್ಧಾರಗಳು ದೂರದೃಷ್ಟಿಯಿಂದ ಉಪಕಾರಿಯಾಗುತ್ತವೆ. ಹೊಸ ಪ್ರಾಜೆಕ್ಟ್ ಆರಂಭಿಸುವ ಯೋಗವಿದೆ. ಸ್ವತಂತ್ರ ಉದ್ಯಮಿಗಳಲ್ಲಿ ಇಂದು ವ್ಯಾಪಾರದ ಆಯಾಮಗಳನ್ನು ವಿಶ್ಲೇಷಿಸಲು ಸರಿಯಾದ ದಿನ. ಜಾಹೀರಾತು, ಗ್ರಾಹಕರ ಪ್ರತಿಕ್ರಿಯೆ ಮತ್ತು ಮಾರಾಟದ ಮಾದರಿಗಳನ್ನು ಗಮನದಿಂದ ಪರಿಶೀಲಿಸಿ. ಹೊಸ ವ್ಯವಹಾರ ಮೊಹರು ಅಥವಾ ಒಪ್ಪಂದದ ಬಗ್ಗೆ ಚಿಂತನೆ ಸಾಧ್ಯ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ತಾಳ್ಮೆ, ಸಮರ್ಪಣೆ ಮತ್ತು ಜವಾಬ್ದಾರಿ ಮುಖ್ಯ. ಇಂದು ಹೆಚ್ಚು ಲಾಭಕ್ಕಾಗಿ ಬಡಿದುಕೊಳ್ಳುವ ದಿನವಲ್ಲ, ಬದಲಿಗೆ ಸ್ಥಿರ ಹೂಡಿಕೆಗೆ ಗಮನ ಹರಿಸಿ. ಹಳೆಯ ಸಾಲಗಳ ನಿವಾರಣೆಗೆ ಯತ್ನಿಸಬಹುದು. ನಿಮ್ಮ ಹಣಕಾಸು ಸ್ಥಿತಿಗತಿಯ ಪರಿಶೀಲನೆಗೆ ಇದು ಸೂಕ್ತ ಸಮಯ. ಖರ್ಚುಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಬಹುಪಾಲು ಸಮಸ್ಯೆಗಳನ್ನು ತಪ್ಪಿಸಬಲ್ಲದು. ಕುಟುಂಬದ ಅಗತ್ಯಗಳಿಗೆ ಖರ್ಚು ಮಾಡುವುದು ಅನಿವಾರ್ಯವಾದರೂ ಅನಗತ್ಯ ಖರ್ಚಿಗೆ ಅಡೆತಡೆ ಇರಲಿ. ಆಸ್ತಿ ಖರೀದಿ ಅಥವಾ ಹೂಡಿಕೆಯ ಯೋಜನೆಗಳು ಮುಂದೆ ಒಳ್ಳೆಯ ಫಲ ತರುವ ಸಾಧ್ಯತೆ. ಹಣಕಾಸು ತಜ್ಞರ ಸಲಹೆ ಆಧಾರದ ಮೇಲೆ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವುದು ಒಳಿತು. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಚಾರದಲ್ಲಿ ಇಂದು ನಿಮ್ಮ ಶಕ್ತಿಶಾಲಿ ಮನೋಬಲ ಮತ್ತು ಇಚ್ಛಾಶಕ್ತಿ ದೆಸೆಯಿಂದ ಉತ್ತಮ ಸುಧಾರಣೆ ಕಾಣಬಹುದು. ಬೆಳಗಿನ ಜಾವಯೋಗ ಅಥವಾ ಧ್ಯಾನದಿಂದ ಶಕ್ತಿಯ ಏರಿಕೆಯಾಗಬಹುದು. ದಿನಚರಿಯಲ್ಲಿ ನಿರಂತರವಾಗಿ ನೀರು ಸೇವಿಸುವುದು, ಪ್ರೋಟೀನ್ ಆಧಾರಿತ ಆಹಾರ ತೆಗೆದುಕೊಳ್ಳುವುದು ಉತ್ತಮ. ಇಂದು ನಿಮ್ಮ ಚಲನೆಯು ಹೆಚ್ಚು ಇರುವ ಕಾರಣ ದೇಹದ ಮೇಲೆ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇದೆ. ಹಿಗ್ಗಿದ ಸ್ನಾಯುಗಳು ಅಥವಾ ಪುತ್ತಿನ ನೋವು ಅನುಭವವಾಗಬಹುದು. ತಂಪಾದ ಪರಿಸರದಲ್ಲಿ ಹೆಚ್ಚು ಕಾಲ ಉಳಿಯುವುದು ಎಚ್ಚರಿಕೆಯಿಂದ ಇರಲಿ. ಚಿಂತೆ ಅಥವಾ ಒತ್ತಡದಿಂದ ತಲೆನೋವು ಅಥವಾ ಹೃದಯ ಧವನಿಯಲ್ಲಿ ವ್ಯತ್ಯಾಸ ಆಗಬಾರದು. ಎಚ್ಚರದಿಂದ ಸಮಯದ ವ್ಯವಸ್ಥೆ ಮಾಡಿಕೊಂಡು ವಿಶ್ರಾಂತಿಗೂ ಗುರಿಕೊಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ಅಂಗಳದಲ್ಲಿ ಸಂತೋಷದ ಕ್ಷಣಗಳು ನಿಮಗೆ ಬಿದ್ದು ಬರುವ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ದೀರ್ಘ ಸಂಭಾಷಣೆಗಳು, ಮಕ್ಕಳೊಂದಿಗೆ ಆಟವಾಡುವ ಸಂದರ್ಭಗಳು ಮನಸ್ಸಿಗೆ ಹರ್ಷ ತರಬಹುದು. ತಾಯಿಯ ಸಲಹೆಗಳು ನಿಮ್ಮ ಬದುಕಿಗೆ ದಾರಿದೀಪವಾಗಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ವಿಚಾರವಾಗಿ ಚಿಂತನೆ ಇದ್ದರೆ ಆಸ್ಪತ್ರೆ ಅಥವಾ ವೈದ್ಯ ಪರಾಮರ್ಶೆಗೆ ಒತ್ತಾಯವಿರಲಿ. ಈ ಸಂಬಂಧವಾಗಿ ಧೈರ್ಯದಿಂದ ಮತ್ತು ಪ್ರಾಮಾಣಿಕವಾಗಿ ನಿರ್ಧಾರ ತಗೊಳ್ಳುವುದು ಸಕಾಲಿಕ.
ಸ್ನೇಹಿತರೊಂದಿಗೆ ಸಾಂತ್ವನಕಾರಕ ಸಂವಾದ, ಮನೆಯಲ್ಲೇ ಸಾಂಸ್ಕೃತಿಕ ಚಟುವಟಿಕೆ ಅಥವಾ ಭಾವನಾತ್ಮಕ ಸಮಾಲೋಚನೆಗಳು ಇವತ್ತಿನ ದಿನವನ್ನು ವಿಶಿಷ್ಟಗೊಳಿಸಬಹುದು. ವೀಕ್ಷಕರೇ, ನೀವು ಈ ದಿನದ ಆಧ್ಯಾತ್ಮಿಕತೆ ನಿಮ್ಮ ಚಿತ್ತವನ್ನು ಶುದ್ಧಗೊಳಿಸಲು, ನಿಮ್ಮ ಚಿಂತನೆಯನ್ನು ಉಜ್ವಲಗೊಳಿಸಲು ಉಪಕಾರಿಯಾಗುತ್ತದೆ. ಓಂ ಶ್ರೀ ಗುರುಭ್ಯೋ ನಮಃ ಎಂಬ ಮಂತ್ರದ ಪಠಣದಿಂದ ನಿಮ್ಮ ಆತ್ಮಬಲವನ್ನು ಹೆಚ್ಚಿಸಿಕೊಳ್ಳಬಹುದು. ಗುರುವಾರದ ವಿಶೇಷವಾದ ಶ್ರದ್ಧಾ ಭಾವದಿಂದ ಗೀತಾ ಪಠಣ, ಧಾರ್ಮಿಕ ಗ್ರಂಥಗಳ ವಾಚನ ಅಥವಾ ಗುರುಗಳ ದರ್ಶನ ಫಲದಾಯಕ. ಮನೆಯ ಪೂಜೆಗೆ ಹಳದಿ ಬಣ್ಣದ ಹೂಗಳು, ಸರ್ಫವಾಲಾದ ಬೆಳಕು ಹಾಗೂ ಚಂದನದ ಗಂಧ ಉಪಯೋಗಿಸಿ ಶುದ್ಧತೆಯ ವಾತಾವರಣ ನಿರ್ಮಿಸಿ. ಹಸುವಿಗೆ ಹಸಿರು ಗಿಡದ ಹುಲ್ಲು ಅಥವಾ ಗೋಮಾತೆಗೆ ಬಾಳೆಹಣ್ಣು ನೀಡುವುದು ಶ್ರೇಷ್ಠ ಫಲ ನೀಡಬಲ್ಲದು. ಅದೃಷ್ಟದ ಸಂಖ್ಯೆ 1. ಸಿಂಹರಿಗೆ ಅನ್ವಯವಾಗುವ ಬೃಹತ್ ಶಕ್ತಿಯ ಸಂಕೇತ. ಹೊಸ ಪ್ರಾರಂಭ, ನಾಯಕತ್ವ ಮತ್ತು ದೃಢ ನಿಲುವುಗಳ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮಗೆ ಧೈರ್ಯವನ್ನು ಉಂಟುಮಾಡುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣವು ಬೃಹಸ್ಪತಿ ಶಕ್ತಿಯ ಜೊತೆಗೆ ಸೂರ್ಯದ ಪ್ರಭಾವವನ್ನು ತರುತ್ತದೆ. ಆತ್ಮವಿಶ್ವಾಸ, ಶಕ್ತಿ ಮತ್ತು ಸ್ಫೂರ್ತಿಗೆ ಇದು ಬಹುಮುಖ್ಯ. ಶುಭ ಸಮಯ ಬೆಳಗ್ಗೆ 10:15 ರಿಂದ ಮಧ್ಯಾಹ್ನ 12:15 ಈ ಸಮಯದಲ್ಲಿ ಹೊಸ ಕಾರ್ಯಾರಂಭ, ಮಹತ್ವದ ಸಭೆ, ಧರ್ಮಪಾಠ ಅಥವಾ ಮನೆ ಮಂದಿಯೊಂದಿಗೆ ಚರ್ಚೆಗಳನ್ನು ಮಾಡುವುದು ಹೆಚ್ಚು ಫಲಕಾರಿಯಾಗುತ್ತದೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ವೀಕ್ಷಕರೇ, ಕನ್ಯಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮಲ್ಲಿ ಸಮರ್ಥತೆ, ನಿಖರತೆ ಮತ್ತು ಜವಾಬ್ದಾರಿ ಮೇರೆಗೆ ಕೆಲಸ ಮಾಡುವ ಶಕ್ತಿ ಹೆಚ್ಚಿರುತ್ತದೆ. ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರುತ್ತದೆ, ಆದರೆ ಕೆಲವರೊಂದಿಗೆ ತೀಕ್ಷ್ಣ ಅಭಿಪ್ರಾಯ ವ್ಯತ್ಯಾಸಗಳು ಉಂಟಾಗಬಹುದು. ದಿನದ ಆರಂಭದಲ್ಲಿ ಶಾಂತಿ, ಮಧ್ಯಾಹ್ನದ ಬಳಿಕ ಕಾರ್ಯಭಾರ, ಸಂಜೆ ಸಮಯದಲ್ಲಿ ಆತ್ಮಸಂಯಮ ಮತ್ತು ತಲೆತೂಗಿಸುವಂತಹ ವಿಚಾರಗಳು ಎದುರಾಗಬಹುದು. ಇಂದು ನಕ್ಷತ್ರ ಚಕ್ರದಲ್ಲಿ ಬೃಹಸ್ಪತಿ ಗ್ರಹದ ಪ್ರಭಾವದಿಂದ ಜ್ಞಾನಪೂರ್ಣ ಚಿಂತನೆ ಮತ್ತು ಆತ್ಮ ಪರಿಶೀಲನೆಯ ಶಕ್ತಿ ನಿಮ್ಮೊಳಗೆ ಬೆಳೆಯಲಿದೆ. ಕೆಲಕಾಲ ನಿರ್ಧಾರ ತೆಗೆಯುವುದಕ್ಕೆ ತಾಳ್ಮೆ ಮತ್ತು ಅಧ್ಯಯನ ಬೇಕಾಗಬಹುದು. ಪಠ್ಯ, ಶಿಕ್ಷಣ ಮತ್ತು ಆಯ್ಕೆ, ಮೌಲ್ಯ ನಿರ್ಣಯದ ಪ್ರಭಾವದ ದಿನವಿದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರಿಗೆ ಇಂದು ದಾಖಲೆಗಳ ಪರಿಶೀಲನೆ, ನಿಯಮಾನುಸಾರ ಕೆಲಸಗಳು ಹಾಗೂ ನಿಖರ ವರದಿಗಳ ತಯಾರಿ ಮುಖ್ಯವಾಗಬಹುದು. ನಿಮಗೆ ಮೇಲಧಿಕಾರಿಗಳಿಂದ ಕೆಲಸದ ಶ್ರದ್ಧೆ ಹಾಗೂ ಶಿಸ್ತಿನ ಬಗ್ಗೆ ಮೆಚ್ಚುಗೆ ದೊರಕಬಹುದು. ಹಿರಿಯರ ಮಾರ್ಗದರ್ಶನ ಇಂದು ಅನಿವಾರ್ಯ. ಸಾಮಾನ್ಯ ಲಾಭಕ್ಕಿಂತ ಬುದ್ಧಿವಂತಿಕೆಯ ಪ್ರಾಮುಖ್ಯತೆಯ ದಿನ. ವೃತ್ತಿ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳ ಆಫರ್ ಬರುವ ಸಾಧ್ಯತೆ ಇದ್ದರೂ ಅದನ್ನು ಸುಲಭವಾಗಿ ಅಂಗೀಕರಿಸುವ ಮುನ್ನ ಹೆಚ್ಚು ವಿಚಾರಿಸಿ. ಆಡಳಿತಾತ್ಮಕ ಸ್ಥಾನವಿರುವವರು ಕೆಲವು ಅಂಕಿ ಅಂಶಗಳ ಕುರಿತಂತೆ ಸೂಕ್ಷ್ಮ ಗಮನ ವಹಿಸಬೇಕಾಗುತ್ತದೆ. ಉದ್ಯಮದಲ್ಲಿ ಕಾರ್ಯನಿರ್ವಹಿಸುತ್ತಿರುವವರಿಗೆ ಇಂದು ವ್ಯಾಪಾರದ ಲೆಕ್ಕಪತ್ರ, ತೆರಿಗೆ, ಕಾನೂನು ಸಂಬಂಧಿತ ದಾಖಲೆಗಳ ಪರಿಶೀಲನೆಗೆ ಉತ್ತಮ ಸಮಯ. ಹೊಸ ಯೋಜನೆಗಳಿಗೆ ತೀರ್ಮಾನ ಮಾಡುವ ಮೊದಲು ಗ್ರಾಹಕರ ಬದ್ಧತೆ ಹಾಗೂ ಖರ್ಚು ಲೆಕ್ಕಾಚಾರ ನೋಡುವುದು ಅವಶ್ಯಕ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ನಿಖರ ಯೋಜನೆ ಮುಖ್ಯ. ಅನಾವಶ್ಯಕ ಖರ್ಚುಗಳಿಂದ ದೂರವಿರಬೇಕು. ಕೆಲವು ಲಾಭದ ಸಾಧ್ಯತೆಗಳಿದ್ದರೂ ಬಡ್ಡಿದರಗಳು, ಷೇರು ಮಾರುಕಟ್ಟೆಯ ತೀವ್ರತೆ ಇವುಗಳ ಕುರಿತು ಜಾಗ್ರತೆ ಇರಲಿ. ನಿಮ್ಮ ಹಣವನ್ನು ಸಂರಕ್ಷಿಸಲು ಇದು ಸೂಕ್ತ ದಿನವಾಗಬಹುದು. ಹಳೆಯ ಸಾಲದ ಹಂಚಿಕೆ, ಸಾಲ ತೀರಿಸುವ ಸಾಧ್ಯತೆ ಅಥವಾ ಹಣ ಹಿಂತೆಗೆದುಕೊಳ್ಳುವ ಯೋಗವಿದೆ. ಕೆಲವರಿಗೆ ಹಳೆಯ ಬಾಕಿಯ ಹಣ ಮರಳಿ ಬರುವ ಸಾಧ್ಯತೆ ಇದೆ. ಬ್ಯಾಂಕು ಅಥವಾ ಹಣಕಾಸು ಸಂಸ್ಥೆಯೊಂದಿಗಿನ ಮಾತುಕತೆಯಲ್ಲಿ ನಿಖರ ಮಾಹಿತಿ ಹೊಂದಿ ಮುಂದೆ ಸಾಗಬೇಕು. ಇಂದು ನೀವು ದಾನ ಮಾಡಬೇಕಾದರೆ ಅನ್ನದಾನ, ವಿದ್ಯಾರ್ಥಿಗಳಿಗೆ ಪುಸ್ತಕಗಳ ದಾನ ಶುಭ ಫಲ ತರುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ನಿಮ್ಮ ಆರೋಗ್ಯದಲ್ಲಿ ಜೀರ್ಣಕ್ರಿಯೆ ಸಮಸ್ಯೆಗಳು, ಹೊಟ್ಟೆ ಉರಿಯೂತ, ಆಹಾರ ಅಸಹನೀಯತೆಗಳು ಉಂಟಾಗಬಹುದು. ಬೆಳಿಗ್ಗೆ ಹಸಿವಿಲ್ಲದ ಭಾವನೆ, ಮಧ್ಯಾಹ್ನಕ್ಕೆ ತೂಕಡಿಸುವಿಕೆ, ಸಂಜೆ ಹೊತ್ತು ತೊಂದರೆಗಳ ಲಕ್ಷಣಗಳು ಕಾಣಿಸಬಹುದು. ಆಹಾರದಲ್ಲಿ ಸಾತ್ವಿಕತೆ ಮತ್ತು ಪ್ರಮಾಣಬದ್ಧತೆ ಅಗತ್ಯ. ನಿತ್ಯ ವ್ಯಾಯಾಮದ ಜೊತೆಗೆ ಮನಃಶಾಂತಿಯ ದಾರಿಯಲ್ಲಿಯೂ ಪ್ರಯತ್ನ ಮಾಡುವ ದಿನವಿದು. ದೀರ್ಘಕಾಲದ ಸಣ್ಣ ಆರೋಗ್ಯ ಸಮಸ್ಯೆಗೆ ಇಂದು ನಿರ್ಣಾಯಕ ಚಿಕಿತ್ಸೆ ಪ್ರಾರಂಭವಾಗಬಹುದು. ಆರೋಗ್ಯಪೂರ್ಣ ನಿದ್ರೆ ಹಾಗೂ ಜಲಸೇವನೆ ಬಗ್ಗೆ ಎಚ್ಚರಿಕೆ ಅಗತ್ಯ. ವೈದ್ಯಕೀಯ ಪರೀಕ್ಷೆಗೆಂದು ಈ ದಿನ ಉಪಯುಕ್ತವಾಗಿದೆ, ವಿಶೇಷವಾಗಿ ಸ್ತ್ರೀಯರಿಗೆ ಸಂಬಂಧಪಟ್ಟಂತೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಬಗ್ಗೆ ಚಿಂತನೆ ಮಾಡಬೇಕಾದ ದಿನ. ಅವರನ್ನು ವೈದ್ಯರೊಂದಿಗೆ ಕರೆದೊಯ್ಯುವ ಕಾರ್ಯ ಇರುವ ಸಾಧ್ಯತೆ. ಸಂಗಾತಿಯೊಂದಿಗೆ ಗಂಭೀರ ಚರ್ಚೆಗಳು ನಡೆಯಬಹುದು. ಸಂಬಂಧದಲ್ಲಿ ಸ್ಥಿರತೆ ತರುವ ಭಾವನಾತ್ಮಕ ಸ್ಪಷ್ಟತೆ ಕೊಂಡೊಯ್ಯುವುದು ಮುಖ್ಯ. ವಿವಾಹ ಸಂಬಂಧಿ ನಿರ್ಧಾರಗಳಿಗೆ ಇದು ಸೂಕ್ತ ದಿನವಲ್ಲ.
ಪ್ರೀತಿ ಸಂಬಂಧಗಳಲ್ಲಿ ಮಾತುಕತೆಯಲ್ಲಿ ಸ್ಪಷ್ಟತೆ ಇರಲಿ. ಮಕ್ಕಳ ಶಿಕ್ಷಣ ಅಥವಾ ಅವರ ಭವಿಷ್ಯದ ಯೋಜನೆಗಳ ಕುರಿತು ಪೋಷಕರಾಗಿ ನಿಮ್ಮ ಪಾತ್ರ ಸ್ಪಷ್ಟವಾಗುತ್ತದೆ. ಬದುಕಿನ ಗಂಭೀರ ದೃಷ್ಟಿಕೋನವನ್ನು ಈ ದಿನ ಕುಟುಂಬಕ್ಕೆ ತೋರಿಸಬೇಕಾದ ಸಮಯ. ವೀಕ್ಷಕರೇ, ನೀವು ಇಂದು ಗುರುವಾರದ ಬೃಹಸ್ಪತಿ ಪ್ರಭಾವದಿಂದ ಧರ್ಮ, ಆತ್ಮಶುದ್ಧಿ ಮತ್ತು ಸಂಯಮದ ಬೆಳವಣಿಗೆಗೆ ಉತ್ತಮ ದಿನ. ಓಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 108 ಬಾರಿ ಜಪಿಸಿ. ವೇದ ಪಾಠ, ಉಪನಿಷತ್ ಅಧ್ಯಯನ ಅಥವಾ ಗುರುಪೀಠದ ಸೇವೆಗೆ ಗಮನ ಕೊಡಲು ಇಚ್ಛೆ ಮೂಡಬಹುದು. ಈ ದಿನ ಶಿವನಿಗೆ ಹಾಲು, ಅರ್ಚನೆ, ಕಿತ್ತಳೆ ಹಣ್ಣು ಅಥವಾ ನಿಂಬೆ ಹಣ್ಣಿನ ನೈವೇದ್ಯ ಅರ್ಪಿಸಿ. ಹಳದಿ ಬಟ್ಟೆಯಲ್ಲಿ ಗುರುಪೂರ್ಣಿಮೆಯ ಪ್ರಭಾವ ಹೆಚ್ಚಿರುತ್ತದೆ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ನಿಮಗೆ ತಾಳ್ಮೆ, ವಿಶ್ಲೇಷಣೆ ಮತ್ತು ಸಮತೋಲನದ ಶಕ್ತಿ ನೀಡುತ್ತದೆ. ನಿಮ್ಮ ನಿರ್ಧಾರಗಳು ಸಾಧಾರಣವಾದರೂ ಸಾರ್ಥಕ ಫಲ ತರುತ್ತವೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ಶಾಂತತೆ, ಸ್ಥಿರತೆ ಹಾಗೂ ಸಜೀವತೆಯ ಸಂಕೇತ. ಈ ಬಣ್ಣದ ಉಡುಪು, ಹಸಿರು ಹೂವುಗಳು ಅಥವಾ ಹಸಿರು ಲೋಟದಿಂದ ನೀರು ಸೇವಿಸುವುದು ಶುಭ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ 2:45 ಈ ಸಮಯದಲ್ಲಿ ಧಾರ್ಮಿಕ ಚಟುವಟಿಕೆ, ಹಣಕಾಸಿನ ಲೆಕ್ಕಪತ್ರ, ಹೊಸ ಯೋಜನೆಗಳ ನಿರ್ಧಾರಗಳಿಗೆ ಉತ್ತಮ ಸಮಯ. ಈ ಹೊತ್ತಿಗೆ ದೇವರ ಸ್ಮರಣೆ, ಶ್ಲೋಕ ಪಠಣ ಅಥವಾ ಹಿರಿಯರ ಸಲಹೆ ಕೇಳುವುದು ಬಹುಫಲಪ್ರದ. ಇನ್ನು ಮುಂದಿನ ರಾಶಿ ತುಲಾ ರಾಶಿ. ವೀಕ್ಷಕರೇ, ತುಲಾ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ತುಲಾ ರಾಶಿಯವರು ತಮ್ಮ ಆಂತರಿಕ ಸಮತೋಲನ, ಶಾಂತ ಮನಸ್ಸು ಮತ್ತು ಪರಿಪಕ್ವತೆಯ ನಿರ್ಣಯಗಳಿಂದ ಜೀವನದಲ್ಲಿ ಏರುಪೇರನ್ನು ಸಮರ್ಥವಾಗಿ ನಿಭಾಯಿಸುವ ದಿನ. ಗುರುವಾರದ ಶುದ್ಧ ಶಕ್ತಿಯ ಪ್ರಭಾವದಿಂದ ಧರ್ಮಪರತೆ, ಜ್ಞಾನಪ್ರದ ಚಿಂತನೆ ಹಾಗೂ ಸಾಂವಿಧಾನಿಕ ಪರಿಗಣನೆಯ ಬೆಳಕು ನಿಮ್ಮ ಒಳಗೆ ಜ್ವಲಿಸುತ್ತಿರುತ್ತದೆ. ಈ ದಿನದ ಪ್ರಾರಂಭದಲ್ಲಿ ಸ್ವಲ್ಪ ಗೊಂದಲದ ಭಾವನೆ ಇದ್ದರೂ ಮಧ್ಯಾಹ್ನಕ್ಕೆ ಸ್ಪಷ್ಟತೆ ದೊರೆಯಬಹುದು. ಜನಸಂಪರ್ಕದಲ್ಲಿ ನೀವು ಮುಂಚೂಣಿಯಲ್ಲಿರುತ್ತೀರಿ, ಆದರೆ ಶಬ್ದ ಪ್ರಯೋಗದಲ್ಲಿ ಸಂಯಮದಿಂದ ಮಾತಾಡುವುದು ಉತ್ತಮ. ಮಾನಸಿಕ ಸಮತೋಲನವನ್ನು ಕಾಪಾಡಿಕೊಳ್ಳುವ ಪ್ರಯತ್ನದಿಂದ ದಿನ ಯಶಸ್ವಿಯಾಗಬಹುದು. ಆಲೋಚನೆಯ ಶಕ್ತಿ ಹೆಚ್ಚಿದ್ದು ಧ್ಯಾನ ಅಥವಾ ಜಪದಿಂದ ಮನಸ್ಸಿಗೆ ಶಾಂತಿ ತರುತ್ತದೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ವೃತ್ತಿಪರ ಕ್ಷೇತ್ರದಲ್ಲಿ ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಸಾಧಿಸುವುದು ಮುಖ್ಯ. ನಿಮ್ಮ ಶೈಲಿ ಈ ದಿನ ಕುತೂಹಲದ ಹಾಗೂ ನಿಷ್ಪಕ್ಷಪಾತ ಚಿಂತನೆಗೆ ಕಾರಣವಾಗಬಹುದು. ಮೇಲಧಿಕಾರಿಗಳು ನಿಮ್ಮ ಕಾರ್ಯನಿರ್ವಹಣೆಗೆ ಮೆಚ್ಚುಗೆ ಸೂಚಿಸಬಹುದಾದ ಯೋಗವಿದೆ. ವಿದೇಶ ಸಂಪರ್ಕ, ಕಾನೂನು ಸಂಬಂಧಿತ ಕ್ಷೇತ್ರ ಅಥವಾ ಗ್ರಾಹಕ ಸೇವಾ ತಾಣಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವವರು ಹೊಸ ಬದಲಾವಣೆ ಅಥವಾ ಪೋಷಕ ಸೂಚನೆಗಳನ್ನು ಪಡೆಯುವ ಸಾಧ್ಯತೆ. ಕಚೇರಿಯಲ್ಲಿ ಕೆಲವು ಹೊಸ ಪ್ರಕ್ರಿಯೆಗಳಿಗೆ ಅಳವಡಿಕೆ ಆಗಬೇಕಾಗಬಹುದು. ಸೃಜನಾತ್ಮಕತೆಯ ಕ್ಷೇತ್ರದಲ್ಲಿ ಹೊಸ ಭಾವನೆಗಳು ಮೂಡಬಹುದು. ನಿಮ್ಮ ಕಲ್ಪನೆಗಳು ಈಗ ಜ್ಞಾನಾತ್ಮಕ ಚಟುವಟಿಕೆಗಳಲ್ಲಿ ರೂಪ ಪಡೆಯುವ ಸಾಧ್ಯತೆ ಇದೆ. ಉದ್ಯಮಿಗಳಿಗೆ ಬದಲಾವಣೆಯ ಹೊಸ ಚಿಂತನೆಗಳು ಬರುತ್ತವೆ. ಹಳೆಯ ಯೋಜನೆಗೆ ಪುನರ್ಮೌಲ್ಯಮಾಪನ ಮಾಡಿ ಗ್ರಾಹಕ ಸಂಪರ್ಕ ಮರುಸ್ಥಾಪನೆಗೆ ಯತ್ನಿಸಿ. ಹೊಸ ವ್ಯವಹಾರಕ್ಕೆ ಒತ್ತಡವಿಲ್ಲದ ಸಂಭ್ರಮದ ಆರಂಭ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿರತೆ ಕಡೆಗೆ ನೀವು ನಡೆಯಬಹುದು. ಸಹೋದರರೊಂದಿಗೆ ಅಥವಾ ಕುಟುಂಬ ಸದಸ್ಯರೊಂದಿಗೆ ಹಣದ ಬಗ್ಗೆ ಚರ್ಚೆ ನಡೆಯಬಹುದು. ಕೆಲವು ಬಾಕಿ ಹಣ ವಾಪಸ್ಸು ಪಡೆಯುವ ಯೋಗವಿದೆ. ಹೂಡಿಕೆ ಪ್ರಸ್ತಾಪಗಳು ಬಂದರೂ ತಕ್ಷಣ ಒಪ್ಪಿಕೊಳ್ಳದಿರಿ, ಪರಿಶೀಲನೆ ಅನಿವಾರ್ಯ. ನಿಮ್ಮ ಮನಸ್ಸಿನಲ್ಲಿ ಹಳೆಯ ಸಾಲ ಮುಗಿಸುವ ಅಥವಾ ಹೊಸ ಸಾಲ ತೆಗೆದುಕೊಳ್ಳುವ ಚಿಂತನೆಯಾಗಬಹುದು. ಯಾವುದೇ ಹಣಕಾಸು ತೀರ್ಮಾನಕ್ಕೂ ಮೊದಲು ಹಿರಿಯರ ಸಲಹೆ ಅವಶ್ಯಕ. ವ್ಯವಹಾರದಲ್ಲಿ ಲಾಭಾಂಶ ಮಾತ್ರವಲ್ಲದೆ ವಿಶ್ವಾಸವನ್ನು ಗಮನಿಸಿ. ಆನ್ಲೈನ್ ಖರೀದಿಗೆ ಅಥವಾ ಖಾಸಗಿ ವಿನೋದದ ಖರ್ಚಿಗೆ ಮನಸೋಲುವ ಸಾಧ್ಯತೆಗಳಿವೆ, ಆದರೆ ಇವುಗಳಲ್ಲಿ ಕಿರಿದಾದ ನಿಯಮಮಟ್ಟ ಬೇರೆಯೇ ಫಲ ನೀಡುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ತುಲಾ ರಾಶಿಯವರಿಗೆ ಇಂದಿನ ಆರೋಗ್ಯ ಮಧ್ಯಮ. ನಿತ್ಯದ ವ್ಯಾಯಾಮದಲ್ಲಿ ಸ್ವಲ್ಪ ಹಿಂದೇಟು ಕಂಡುಬಂದರೆ ದೇಹದಲ್ಲಿ ತಣ್ಣನೆಯ ಶಕ್ತಿ ಹಾಗೂ ಅಲ್ಪಶ್ರಮ ಜಾಸ್ತಿಯಾಗಬಹುದು. ಪಿತ್ತ ಮತ್ತು ವಾತದ ಸಂಬಂಧಿತ ಸಮಸ್ಯೆಗಳಿಗೆ ಈ ದಿನ ಎಚ್ಚರಿಕೆಯಿಂದ ಇರುವುದು ಉತ್ತಮ. ಆಹಾರದಲ್ಲಿ ಕಡಿಮೆ ಉಪ್ಪು, ಹೆಚ್ಚು ನೀರಿನ ಸೇವನೆ ಮತ್ತು ಹೆಚ್ಚು ಹಸಿರು ತರಕಾರಿಗಳ ಸೇವನೆ ಅಗತ್ಯ. ಹೊಟ್ಟೆ ನಲಿವಿನ ಸಮಸ್ಯೆಗಳು, ಶ್ವಾಸದ ತೊಂದರೆ ಅಥವಾ ಮೂಗಿನ ಅಲರ್ಜಿಗೆ ತಾತ್ಕಾಲಿಕ ಉಪಶಮನದ ಕ್ರಮ ತೆಗೆದುಕೊಳ್ಳಿ. ಯೋಗ, ಪ್ರಾಣಾಯಾಮ ಮತ್ತು ಬೆಳಗಿನ ಸೂರ್ಯನ ವೀಕ್ಷಣೆ ನಿಮ್ಮ ದೈಹಿಕ ಹಾಗೂ ಮಾನಸಿಕ ಆರೋಗ್ಯಕ್ಕೆ ಪೂರಕ. ಕೆಲವರಿಗೆ ಹೃದಯ ಸಂಬಂಧಿತ ಚಿಂತೆ ಇದ್ದಲ್ಲಿ ಇಂದು ವಿಶ್ರಾಂತಿಗೆ ಒತ್ತು ನೀಡುವುದು ಒಳಿತು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಇಂದು ಕುಟುಂಬದ ವಿಷಯಗಳಲ್ಲಿ ಸಮನ್ವಯ ಹಾಗೂ ಗೌರವದ ಮಾತುಕತೆ ನಡೆಯುವುದು. ತಂದೆ ತಾಯಿಗಳೊಂದಿಗೆ ಸಭ್ಯ ಸಂವಾದ ನಡೆಯುವ ಸಾಧ್ಯತೆ ಇದೆ. ಮನೆಗೆ ಸಂಬಂಧಪಟ್ಟ ಸಣ್ಣ ನಿರ್ಧಾರಗಳ ಬಗ್ಗೆ ಅಭಿಪ್ರಾಯ ವಿನಿಮಯ ನಡೆಯಲಿದೆ.
ವಿವಾಹಿತರು ತಮ್ಮ ಸಂಗಾತಿಯೊಂದಿಗೆ ಭಾವನಾತ್ಮಕವಾಗಿ ಬೆರೆಯಲು ಯತ್ನಿಸಬಹುದು. ಮಕ್ಕಳಿಗೆ ಸಂಬಂಧಿಸಿದಾಗಿ ಶಿಕ್ಷಣ ಅಥವಾ ಶಿಷ್ಟಾಚಾರದ ವಿಷಯವಾಗಿ ಚರ್ಚೆ ಸಾಧ್ಯ. ಮನೆಯಲ್ಲಿರುವ ಸಣ್ಣ ಭಿನ್ನಾಭಿಪ್ರಾಯಗಳು ನಿಮ್ಮ ಸಮತೋಲನದಿಂದ ಶಮನವಾಗಬಹುದು. ಇಂದು ಸಂಗಾತಿಯ ಭಾವನೆಗಳಿಗೆ ಸ್ಪಂದನೆ ನೀಡುವುದು ಬಹುಮುಖದ ಸಂತೋಷದ ದಾರಿಯಾಗಲಿದೆ. ಹಿರಿಯರೊಂದಿಗೆ ಶಾಂತ ಸಮಯ ಕಳೆಯುವುದು ನಿಮಗೆ ಆತ್ಮತೃಪ್ತಿ ನೀಡಬಹುದು. ವೀಕ್ಷಕರೇ, ನೀವು ಇಂದು ಗುರುವಾರದ ಶುಭ ದಿನವಾಗಿರುವುದರಿಂದ ಧರ್ಮ ಪಠಣ, ಗುರುಸೇವೆ ಮತ್ತು ಧ್ಯಾನದಲ್ಲಿ ತೊಡಗುವುದು ಶ್ರೇಷ್ಠ. ಬೃಹಸ್ಪತಿ ದೇವನ ಆರಾಧನೆಯಿಂದ ಜ್ಞಾನಶಕ್ತಿ, ಶಾಂತಿ ಮತ್ತು ಸದುಪದೇಶ ದೊರೆಯಬಹುದು. ಓಂ ಶ್ರೀ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 33 ಅಥವಾ 65 ಬಾರಿ ಜಪಿಸಿರಿ. ಗುರುದೇವನಿಗೆ ಹಳದಿ ಹೂವು, ಹಳದಿ ಬಟ್ಟೆ ಮತ್ತು ಹಸುವಿಗೆ ಕರ್ಪೂರ ಅರ್ಪಣೆ ಮಾಡಿ ಆಶೀರ್ವಾದ ಪಡೆಯಿರಿ. ಪವಾಡ ಮುಳ್ಳು ಪೂಜೆಯೊಂದಿಗೆ ಜ್ಞಾನೋದಯ ಪ್ರಾರ್ಥನೆ ಸಲ್ಲಿಸಿ. ಗ್ರಹಪೀಡ ನಿವಾರಣೆಗೆ ಗುರುಗ್ರಹಕ್ಕೆ ನೈವೇದ್ಯವಾಗಿ ಬೇಳೆ ಪಾಯಸ ಅಥವಾ ಹಸಿ ದ್ರವ್ಯ ವಸ್ತು ಸಮರ್ಪಣೆ ಮಾಡುವುದು ಉತ್ತಮ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ತುಲಾರಾಶಿಗೆ ತೂಕದ ಸಮತೋಲನ, ಸೌಂದರ್ಯ ಬೋಧನೆ ಹಾಗೂ ಸಹಕಾರದ ಸಂಕೇತ. ಇಂದಿನ ದಿನ ಈ ಸಂಖ್ಯೆಯ ಶಕ್ತಿ ನಿಮ್ಮ ಸಹಬಾಳ್ವೆಗೆ ಶಕ್ತಿಯಾಗಲಿದೆ. ಅದೃಷ್ಟದ ಬಣ್ಣ ಹಸಿರು. ಹಸಿರು ಬಣ್ಣ ನಿಮ್ಮಲ್ಲಿ ಪ್ರಾಣಶಕ್ತಿ, ನವಚೈತನ್ಯ ಮತ್ತು ಸಮತೋಲನವನ್ನು ಮೂಡಿಸುತ್ತದೆ. ಇಂದಿನ ದಿನ ಈ ಬಣ್ಣದ ವಸ್ತ್ರ ಧರಿಸಿದರೆ ನಿಮ್ಮ ಆಂತರಿಕ ಶಕ್ತಿ ಜಾಗೃತವಾಗಬಹುದು. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಸಂಜೆ 1:55 ಈ ಸಮಯದಲ್ಲಿ ನೀವು ಆರ್ಥಿಕ ನಿರ್ಧಾರ, ಧಾರ್ಮಿಕ ಚಟುವಟಿಕೆ ಅಥವಾ ಗೌಪ್ಯ ನಿರ್ಧಾರ ತೆಗೆದುಕೊಳ್ಳಲು ಬಹುಮಾನ್ಯ. ಈ ಸಮಯ ಗ್ರಹ ಶಾಂತಿ ಮತ್ತು ಗುರು ಪ್ರಭಾವದಿಂದ ಪೋಷಿತ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೀಕ್ಷಕರೇ, ವೃಶ್ಚಿಕ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸಿನಲ್ಲಿ ನಿಶ್ಚಿತತೆ ಮತ್ತು ಪ್ರಗತಿಯ ಹಂಬಲ ಹೆಚ್ಚಾಗಲಿದೆ. ಮನಃಶಕ್ತಿ ಚುರುಕು ಮತ್ತು ಆಂತರಿಕ ಚೈತನ್ಯದಿಂದ ಯಾವ ರೀತಿಯ ಸಮಸ್ಯೆಯನ್ನು ಸಮರ್ಥವಾಗಿ ಎದುರಿಸುವ ಶಕ್ತಿ ಲಭಿಸುತ್ತದೆ. ಆದರೆ ಅಂತಃಕರಣದಲ್ಲಿ ನಿರ್ಧಾರಗಳ ಕುರಿತು ಅನುಮಾನ ಉಂಟಾಗಬಹುದು. ದಿನವಿಡೀ ನಿಮ್ಮ ಧ್ಯೇಯದತ್ತ ಗಮನ ಕೇಂದ್ರೀಕರಿಸಿ ಕಾರ್ಯಪ್ರವೃತ್ತರಾಗಬೇಕು. ಇಂದು ನಿಮ್ಮ ತಾಳ್ಮೆ ಮತ್ತು ಸಹನೆ ಪರೀಕ್ಷೆಗೆ ಒಳಗಾಗಬಹುದು. ಕೆಲವರಿಗೆ ಹಿಂದಿನ ತಪ್ಪುಗಳ ಪಾಠವಾಗಿ ಬುದ್ಧಿವಂತಿಕೆ ಬೆಳೆಯುವ ದಿನವೂ ಆಗಬಹುದು. ಬೃಹಸ್ಪತಿ ಗ್ರಹದ ಪ್ರಭಾವದಿಂದಾಗಿ ಧಾರ್ಮಿಕ ಚಿಂತನೆಗಳು ಹೆಚ್ಚು ಆಳವಾಗುತ್ತವೆ. ಹಳೆಯ ವಿಷಯಗಳನ್ನು ಪುನರಾವರ್ತನೆ ಮಾಡುವ ಬದಲು ಹೊಸ ಚಿಂತನೆಯನ್ನು ಅಳವಡಿಸಿಕೊಳ್ಳುವುದು ದಿನದ ಒಳ್ಳೆಯ ಆಯ್ಕೆ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿ ಕಾರ್ಯಭಾರ ಹೆಚ್ಚಾಗಬಹುದು. ಮುಖ್ಯವಾಗಿ ವರದಿ, ಡಾಕ್ಯುಮೆಂಟ್ ಅಥವಾ ಗ್ರಾಹಕರೊಂದಿಗೆ ಸಂಬಂಧಿತ ಕಾರ್ಯಗಳಲ್ಲಿ ನಿಖರತೆಯ ಅಗತ್ಯವಿದೆ. ದೀರ್ಘಾವಧಿಯ ಯೋಜನೆಗಳಿಗೆ ದಿನ ಸೂಕ್ತವಾಗಿದೆ. ಕೆಲವು ವೃಶ್ಚಿಕ ರಾಶಿಯವರು ದೂರದ ಪ್ರಯಾಣದ ನಿರ್ಧಾರ ಅಥವಾ ಕಚೇರಿಯ ಸ್ಥಳಾಂತರದ ಚರ್ಚೆಯಲ್ಲಿ ತೊಡಗಿಕೊಳ್ಳುವ ಸಾಧ್ಯತೆ ಇದೆ. ಮೇಲಾಧಿಕಾರಿಗಳ ನಿಗಾ ಇರುತ್ತದೆ, ಆದ್ದರಿಂದ ಯಾವುದೇ ಕೆಲಸವನ್ನು ಬದಲಿಗೆ ಹಾಕದೆ ಸಮಯಕ್ಕೆ ಮುಗಿಸಲು ಯತ್ನಿಸಿ. ನಿಮ್ಮ ಚಾತುರ್ಯದಿಂದ ಕಠಿಣ ಪರಿಸ್ಥಿತಿಯನ್ನು ನಿಮ್ಮ ಪಕ್ಷಕ್ಕೆ ತಿರುಗಿಸಬಹುದಾದ ಸಾಧ್ಯತೆ ಇದೆ. ವ್ಯಾಪಾರಿಗಳ ವಿಷಯದಲ್ಲಿ ಹೊಸ ಗ್ರಾಹಕರ ಸಂಪರ್ಕ, ಹಳೆಯ ಬಾಕಿ ವಸೂಲಾತಿ ಅಥವಾ ಆನ್ಲೈನ್ ಆರ್ಡರ್ಗಳ ಚುರುಕಿನ ದಿನವಿದು. ನಿರ್ಧಾರಗಳಲ್ಲಿ ಸ್ವಲ್ಪ ಸಮಯ ತೆಗೆದುಕೊಳ್ಳುವುದು ಉತ್ತಮ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನಲ್ಲಿ ಸ್ಥಿತಿಶೀಲತೆ ಇರಬಹುದು. ಹಿಂದಿನ ಹೂಡಿಕೆಗಳು ಲಾಭ ತರುವ ಸೂಚನೆಗಳಿವೆ, ಆದರೆ ಹೊಸ ಹೂಡಿಕೆ ಕುರಿತು ತ್ವರಿತ ನಿರ್ಧಾರ ತೆಗೆದುಕೊಳ್ಳುವುದು ಸೂಕ್ತವಲ್ಲ. ಬಂಧುಗಳು ಅಥವಾ ಸ್ನೇಹಿತರೊಂದಿಗೆ ಹಣದ ಲೆಕ್ಕಾಚಾರಗಳಲ್ಲಿ ಸತ್ಯ ಮತ್ತು ಸ್ಪಷ್ಟತೆ ಇರಲಿ. ನಾಣ್ಯ ಚಲಾವಣೆ, ಬ್ಯಾಂಕ್ ವ್ಯವಹಾರ, ಸಾಲದ ಪಾವತಿ ಅಥವಾ ಲಾಭ ವಸೂಲಿಗೆ ದಿನ ಅನುಕೂಲ. ಆದರೆ ಯಾವುದೇ ಋಣ ಅಥವಾ ಸಾಲದ ಚೌಕಟ್ಟಿನಲ್ಲಿ ಹೊಸ ಕರಾರ್ ಕೈಗೊಳ್ಳಬೇಡಿ. ಬದಲಿಗೆ ಹಳೆಯ ಲೆಕ್ಕಗಳನ್ನು ಸರಿಪಡಿಸಿ. ಹಣದ ವ್ಯವಹಾರಗಳಲ್ಲಿ ತಾತ್ಕಾಲಿಕ ತೊಂದರೆಗಳು ಉಂಟಾದರೂ ಅವು ನಿಮ್ಮ ಸ್ಥಿರ ಚಿಂತನದಿಂದ ಪರಿಹಾರವಾಗುತ್ತವೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದ ವಿಷಯದಲ್ಲಿ ಸಂಯಮ ಬಹುಮುಖ್ಯ. ವೃಶ್ಚಿಕ ರಾಶಿಯವರಿಗೆ ಸಂವೇದನೆ ಹೆಚ್ಚು ಇರುವುದರಿಂದ ಶಾರೀರಿಕದಷ್ಟೇ ಮನೋವೈಕಲ್ಯನೂ ಸಹ ಒಳಿತು. ರಕ್ತದೊತ್ತಡ, ಜಠರ ಸಮಸ್ಯೆ, ನಿದ್ರಾಹೀನತೆ ಮುಂತಾದವುಗಳಿಗೆ ಕಾಳಜಿ ವಹಿಸಬೇಕು. ಆಹಾರ ಪದ್ಧತಿಯಲ್ಲಿ ನಿಬರ್ತಿ ಇರಲಿ. ಚಳಿಗಾಲದ ಪದಾರ್ಥಗಳು ಅಥವಾ ಇಂಜೆಕ್ಷನ್ ಸಂಬಂಧಿತ ಚಿಕಿತ್ಸೆಯಲ್ಲಿ ಎಚ್ಚರಿಕೆ ಅಗತ್ಯ. ಯೋಗ, ಪ್ರಾಣಾಯಾಮ ಅಥವಾ ಧ್ಯಾನದ ಅಭ್ಯಾಸದಿಂದ ಚೈತನ್ಯ ಶಕ್ತಿ ಸುಧಾರಿಸಬಹುದು. ಪ್ರಕೃತಿಯಲ್ಲಿ ಕಾಲ ಕಳೆಯುವುದು ಅಥವಾ ನದಿ ತೀರ ಯಾತ್ರೆ ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ನೀಡಬಹುದು. ಬೆಳಗಿನ ಜಾವ ತಾಜಾ ಗಾಳಿ ಸೇವಿಸಿ, ನಿರಂತರ ಜಲಪಾನ ಮಾಡಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಗಂಭೀರ ಚರ್ಚೆಗಳು ನಡೆಯಬಹುದು. ಬಂಧು ಮಿತ್ರರ ನಡುವೆ ನಿಮ್ಮ ಪಾತ್ರ ತೂಕದದ್ದಾಗಿರಬಹುದು. ವಚನ ಸಂಯಮ, ಶ್ರವಣ ಶಕ್ತಿ
ಮತ್ತು ಸಂವೇದನಾಶೀಲತೆ ನಿಮ್ಮ ಸಂಬಂಧಗಳನ್ನು ಬಲಪಡಿಸಲು ನೆರವಾಗುತ್ತವೆ. ವಿವಾಹಿತರಿಗೆ ಸಂಗಾತಿಯ ಮನೋಭಾವ ಗ್ರಹಿಸಿ ನಡೆದು ತಾಳ್ಮೆಯಿಂದ ಮಾತುಕತೆ ನಡೆಸುವುದು ಉತ್ತಮ. ಕೆಲವು ನಿರ್ಧಾರಗಳು ಮಕ್ಕಳ ಭವಿಷ್ಯಕ್ಕೆ ಸಂಬಂಧಪಟ್ಟಿರಬಹುದು. ಕುಟುಂಬದಲ್ಲಿ ಹಿರಿಯರ ಆರೋಗ್ಯದ ಕುರಿತು ಚಿಂತೆ ಉಂಟಾಗಬಹುದು. ಆದ್ದರಿಂದ ಅವರು ಎಲ್ಲವಾದರೂ ಉಪಚಾರ ಅಗತ್ಯವಿದ್ದರೆ ವಿಳಂಬ ಮಾಡಬೇಡಿ. ಇಂದು ಮನೆಯ ಹಿರಿಯರ ಆಶೀರ್ವಾದ ಪಡೆದು ಅವರನ್ನು ಸಂತೋಷಪಡಿಸುವ ಕೆಲಸದಲ್ಲಿ ತೊಡಗುವುದು ಶುಭ ಫಲ ನೀಡಬಲ್ಲದು. ವೀಕ್ಷಕರೇ, ನೀವು ಇಂದು ಧರ್ಮ ಮತ್ತು ಆಧ್ಯಾತ್ಮಕ್ಕೆ ಒಲವಿಡಿ. ಗುರುವಾರದ ದಿನದ ವಿಶೇಷತೆ ರೂಪವಾಗಿ ಗುರುದೇವನ ಆರಾಧನೆ ಮಾಡುವುದು ಅತ್ಯಂತ ಶ್ರೇಷ್ಠ. ನಿಮ್ಮ ಆಂತರಿಕ ಶುದ್ಧತೆ ಮತ್ತು ಶಾಂತಿಗೆ ಸಹಾಯವಾಗುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು 16 ಅಥವಾ 32 ಬಾರಿ ಜಪಿಸಿ. ಹಾಗೆಯೇ ಹಸುವಿಗೆ ಹಸಿರು ಹುಲ್ಲು ಅಥವಾ ತಾಜಾ ಜೀರಿಗೆ ಪುಡಿ ದಾನ ಮಾಡುವುದರಿಂದ ಶುಭ ಕಾರ್ಯಗಳ ಪ್ರಾರಂಭವಾಗಬಹುದು. ತೀವ್ರ ಮನಸ್ಸಿನಿಂದ ಮಾಡಿದ ಧ್ಯಾನ ಮತ್ತು ಗುರುಪೂಜೆ ನಿಮಗೆ ಹೊಸ ಬದಲಾವಣೆಗಳನ್ನು ತರುವ ಸಾಮರ್ಥ್ಯ ಹೊಂದಿವೆ. ಅದೃಷ್ಟದ ಸಂಖ್ಯೆ 9. ಈ ಸಂಖ್ಯೆ ವೃಶ್ಚಿಕರ ಆಂತರಿಕ ಶಕ್ತಿಗೆ ಪ್ರತೀಕ. ಇಂದು ಈ ಸಂಖ್ಯೆಯ ಪ್ರಭಾವದಿಂದ ಇಚ್ಛಾಶಕ್ತಿ, ಆತ್ಮವಿಶ್ವಾಸ ಮತ್ತು ನಿಷ್ಠೆ ಬಲವಾಗುತ್ತದೆ. ಅದೃಷ್ಟದ ಬಣ್ಣ ಕೆಂಪು. ಕೆಂಪು ಬಣ್ಣ ನಿಮ್ಮ ಉತ್ಸಾಹ, ಧೈರ್ಯ ಮತ್ತು ಕ್ರಿಯಾಶೀಲತೆಯ ಸಂಕೇತ. ಈ ಬಣ್ಣದ ವಸ್ತ್ರ ಅಥವಾ ಮೂಡಿನ ಬಳಕೆ ಇಂದಿನ ನಿಮ್ಮ ಕೆಲಸಗಳಿಗೆ ಶಕ್ತಿ ನೀಡಬಹುದು. ಶುಭ ಸಮಯ ಮಧ್ಯಾಹ್ನ 1:50 ರಿಂದ 3:30 ರವರೆಗೆ. ಈ ಸಮಯದಲ್ಲಿ ಮಹತ್ವದ ತೀರ್ಮಾನ, ಮಂತ್ರಜಪ, ಆರ್ಥಿಕ ವ್ಯವಹಾರ ಅಥವಾ ಹಿರಿಯರ ಭೇಟಿಗೆ ಯೋಗ್ಯ ಸಮಯ. ಇದನ್ನು ಸದುಪಯೋಗಪಡಿಸಿಕೊಳ್ಳಿ. ಇನ್ನು ಮುಂದಿನ ರಾಶಿ ಧನುರಾಶಿ. ವೀಕ್ಷಕರೇ, ಧನು ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ಧನು ರಾಶಿಯವರಿಗೆ ಚಿಂತನ ಮತ್ತು ಗಂಭೀರತೆಯ ದಿನ. ನಿಮ್ಮ ಒಳಚಿಂತನ ಶಕ್ತಿ ಉತ್ಕೃಷ್ಟ ಮಟ್ಟದಲ್ಲಿರುತ್ತದೆ. ಗುರುಗ್ರಹದ ಪ್ರಭಾವವು ನಿಮ್ಮ ಜ್ಞಾನಬದ್ಧ ನಿರ್ಧಾರಗಳಿಗೆ ದಾರಿ ಎಳೆದುಕೊಳ್ಳುತ್ತದೆ. ಧೈರ್ಯದಿಂದ ನಿರ್ಧಾರ ತೆಗೆದುಕೊಳ್ಳುವಂತಹ ಸ್ಥಿತಿ, ಆದರೆ ಅದಕ್ಕೆ ಮುಂಚಿತವಾಗಿ ಸರಿಯಾದ ಮಾಹಿತಿ ಸಂಗ್ರಹಿಸಿ ಮುಂದುವರಿಯುವುದು ಒಳಿತು. ಇಂದು ಕೆಲವರು ಭವಿಷ್ಯದ ಯೋಜನೆಗಳ ಬಗ್ಗೆ ಆಲೋಚನೆ ಮಾಡುವ ಅವಕಾಶ ಪಡೆದುಕೊಳ್ಳುವಿರಿ. ಧೈರ್ಯ ಮತ್ತು ನಿಷ್ಠೆಯ ಪಥದಲ್ಲಿ ನಡೆದರೆ ಯಶಸ್ಸು ಖಚಿತ. ತಾಳ್ಮೆ ಮತ್ತು ಶ್ರದ್ಧೆ ಇರಲಿ, ಕಾರಣ ಕೆಲವರು ನಿಮ್ಮ ಕೆಲಸದ ಫಲವನ್ನು ಪ್ರಶ್ನಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ಇವತ್ತು ತಮ್ಮದೇ ಆದ ಕೆಲಸದ ಶೈಲಿಯಿಂದಾಗಿ ಗಮನ ಸೆಳೆಯುವ ಸಾಧ್ಯತೆ. ಹಿರಿಯರಿಂದ ಮೆಚ್ಚುಗೆ ದೊರೆಯಬಹುದು. ಗಂಭೀರವಾದ ಯೋಜನೆಗಳು ಅಥವಾ ಉನ್ನತಾಧಿಕಾರಿಗಳ ಸಭೆಗಳಲ್ಲಿ ಪಾಲ್ಗೊಳ್ಳುವ ಅವಕಾಶ. ಇತ್ತೀಚಿನ ನಿಮ್ಮ ಶ್ರಮಕ್ಕೆ ಇಂದು ಪ್ರಶಂಸೆಯ ಚಿಹ್ನೆಯಾದ ಪೂರಕ ಪ್ರತಿಕ್ರಿಯೆ ದೊರೆಯಬಹುದು. ಪದೋನ್ನತಿ ಅಥವಾ ಹೆಚ್ಚಿನ ಹೊಣೆಗಾರಿಕೆಯ ಯೋಗ ಕೂಡ ಇದೆ. ವ್ಯಾಪಾರದಲ್ಲಿ ತೊಡಗಿರುವವರು ಇಂದು ಹೊಸ ವ್ಯವಹಾರ ಅಥವಾ ಒಪ್ಪಂದದ ಬಗ್ಗೆ ಯೋಚನೆ ಮಾಡಬಹುದು. ಹಣಕಾಸು ಪಠ್ಯವಸ್ತುಗಳಲ್ಲಿ ಅಥವಾ ಓದಿನ ಸಂಬಂಧಿತ ವ್ಯಾಪಾರ ನಡೆಸುವವರಿಗೆ ಹೆಚ್ಚು ಲಾಭದ ದಿನ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ದೃಷ್ಟಿಯಿಂದ ದಿನ ಮಿಶ್ರ ಫಲದಾಯಕ. ಆದಾಯ ಮತ್ತು ಖರ್ಚಿನ ನಡುವೆ ಸಮತೋಲನ ಸಾಧಿಸಲು ಅನುಕೂಲ. ಕೆಲವು ಹಣಕಾಸು ವ್ಯವಹಾರಗಳು ಬಾಕಿ ಇರಬಹುದು, ಆದರೆ ನಿಧಾನವಾಗಿ ನಿರ್ವಹಣೆ ಸಾಧ್ಯ. ಹಳೆಯ ಸಾಲಗಳ ಮರುಪಾವತಿ ಅಥವಾ ಹಣದ ಮರಳಿಕೆ ಬಗ್ಗೆ ಉತ್ತಮ ಮಾಹಿತಿ ಲಭಿಸಬಹುದು. ಹೂಡಿಕೆ ಮಾಡುತ್ತಿರುವವರು ಇದರ ಪೂರಕ ಲಾಭದ ನಿರೀಕ್ಷೆಯಲ್ಲಿ ಇರಬಹುದು. ಇಂದಿನ ಖರ್ಚುಗಳಲ್ಲಿ ಪ್ರಾಮಾಣಿಕ ಅಗತ್ಯ ಮತ್ತು ಹಂಬಲದ ವ್ಯತ್ಯಾಸವನ್ನು ಗ್ರಹಿಸಿ ನಿರ್ಧಾರ ತೆಗೆದುಕೊಳ್ಳಿ. ಮಿತವ್ಯಯವು ನಿಮ್ಮ ಬಂಡವಾಳವನ್ನು ಕಾಯ್ದುಕೊಳ್ಳುತ್ತದೆ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ದೇಹದ ನಿಂದಿತವಿಲ್ಲದ ವೇದನೆಗಳು ಅಥವಾ ಒಳಹರಿವಿನಲ್ಲಿ ತೊಂದರೆಗಳ ಸಾಧ್ಯತೆ ಇದೆ. ಜೀರ್ಣಕ್ರಿಯೆಯಲ್ಲಿ ಸಮಸ್ಯೆ ಉಂಟಾಗಬಹುದು. ಆಹಾರ ಸೇವನೆಯಲ್ಲಿ ಎಚ್ಚರಿಕೆ ವಹಿಸಿ. ಯೋಗ ಮತ್ತು ಧ್ಯಾನದಿಂದ ಚಿಂತನ ಶಕ್ತಿ ಹೆಚ್ಚಾಗಲಿದೆ. ಬರುವ ಋತುಚಲನೆಗೆ ತಕ್ಕಂತೆ ದಿನಚರಿಯನ್ನು ಹೊಂದಿಕೊಳ್ಳಿ. ಬೆಳಿಗ್ಗೆ ವ್ಯಾಯಾಮ, ಮಧ್ಯಾಹ್ನ ವಿಶ್ರಾಂತಿ, ರಾತ್ರಿ ಹಗುರ ಆಹಾರ. ಈ ನಿಯಮ ಪಾಲಿಸಿ. 5 ಸೆಕೆಂಡುಗಳು ಕಾದು ಮತ್ತು 1 ರಾತ್ರವನ್ನು ಅನುಸರಣೆ ಉತ್ತಮವಾಗಿರಬಹುದು. ನೈಸರ್ಗಿಕ ಆಹಾರ ಪದಾರ್ಥಗಳು ನಿಮ್ಮ ದೇಹ ಮತ್ತು ಮನಸ್ಸಿಗೆ ಶಕ್ತಿ ನೀಡಲಿವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಹಿರಿಯರ ಸಲಹೆ ಮುಖ್ಯ. ಇಂದು ಮನೆಯಲ್ಲಿ ಅನಿರೀಕ್ಷಿತ ಚರ್ಚೆಗಳು ನಡೆಯಬಹುದಾದ ಸಾಧ್ಯತೆ ಇದೆ. ನಿಮ್ಮ ಶಬ್ದಗಳಲ್ಲಿ ತೀಕ್ಷ್ಣತೆ ಬರುವುದಿಲ್ಲವಂತೆ ನೋಡಿಕೊಳ್ಳಿ. ದಂಪತಿಗಳ ನಡುವೆ ತಾತ್ಕಾಲಿಕ ಅಸಮಂಜಸಾತ್ಮಕತೆ ಉಂಟಾಗಬಹುದು, ಆದರೆ ಸ್ಪಷ್ಟತೆ ಮತ್ತು ಮನವೊಲಿಕೆಯಿಂದ ಪರಿಹಾರ ಸಾಧ್ಯ. ಸಂವಾದದ ಮೂಲಕ ಸಂಬಂಧವನ್ನು ಇನ್ನಷ್ಟು ಗಾಢಗೊಳಿಸಬಹುದು. ಮಕ್ಕಳ ಶಿಕ್ಷಣ ಅಥವಾ ಮನೆಯ ಆರ್ಥಿಕ ವಿಷಯಗಳ ಬಗ್ಗೆ ನಿರ್ಣಯ ತೆಗೆದುಕೊಳ್ಳುವ ದಿನವಾಗಿದೆ. ಕುಟುಂಬದಲ್ಲಿ ಎಲ್ಲರ ಅಭಿಪ್ರಾಯ ಪಡೆದು ಕ್ರಮ ಕೈಗೊಳ್ಳಿ. ವೀಕ್ಷಕರೇ, ನೀವು ಇಂದು ಧರ್ಮದತ್ತ ಒಲವಿರುವವರಿಗೆ ಬೃಹಸ್ಪತಿಗೆ ನಮನ ಮಾಡುವುದರಿಂದ ಒಳಿತು.
ಧರ್ಮಗ್ರಂಥ ಪಠಣ, ಗುರುಪೂಜೆ ಅಥವಾ ಧಾರ್ಮಿಕ ಪ್ರವಚನಗಳಲ್ಲಿ ಪಾಲ್ಗೊಳ್ಳುವುದು ದಿನದ ಶಕ್ತಿ ಹೆಚ್ಚಿಸುತ್ತದೆ. ಓಂ ಗುರುವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 65 ಬಾರಿ ಜಪಿಸಿ. ಗುರುವಾರದ ಈ ಶುಭ ದಿನದಲ್ಲಿ ಹಳದಿ ಬಟ್ಟೆ ಧರಿಸಿ ನವಧಾನ್ಯ ಅಥವಾ ಕಿತ್ತಳೆ ಹಣ್ಣು ದಾನ ಮಾಡಿ. ಸಾಧ್ಯವಾದರೆ ಗುರುಸ್ಥಾನಕ್ಕೆ ಭೇಟಿ ನೀಡಿ ಅಥವಾ ಮನೆಯಲ್ಲಿಯೇ ಹಳದಿ ಹೂವಿನಿಂದ ಪೂಜೆ ಮಾಡಿ. ನೀವು ಎತ್ತಿಕೊಂಡ ದಾರಿಯಲ್ಲಿ ಗುರು ಬಲವಾಗಿ ಬೆಂಬಲ ನೀಡುವ ದಿನವಿದು. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆಯ ಶಕ್ತಿಯಿಂದ ನಿಮ್ಮ ಇಂದಿನ ಕೆಲಸಗಳಲ್ಲಿ ಸಮತೋಲನ ಹಾಗೂ ವಿನಮ್ರತೆ ಉಂಟಾಗುತ್ತದೆ. ನಿಮ್ಮ ನಡುಕಟ್ಟಿದ ಶ್ರಮಕ್ಕೆ ಶುಭ ಫಲ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಧೈರ್ಯ, ಶಕ್ತಿ ಮತ್ತು ಉತ್ಸಾಹದ ಸಂಕೇತ. ಇಂದಿನ ಕಾರ್ಯಗಳಲ್ಲಿ ಈ ಬಣ್ಣದ ಶಕ್ತಿಯಿಂದ ಸಕಾರಾತ್ಮಕ ಶಕ್ತಿ ಹರಿದು ಬರುತ್ತದೆ. ಶುಭ ಸಮಯ ಮಧ್ಯಾಹ್ನ 12:15 ರಿಂದ 2:30 ಈ ಸಮಯದಲ್ಲಿ ಧಾರ್ಮಿಕ ಕಾರ್ಯಗಳು, ಶಿಕ್ಷಣ ಸಂಬಂಧಿತ ನಿರ್ಧಾರಗಳು ಅಥವಾ ಹಣಕಾಸು ವ್ಯವಹಾರಗಳಿಗೆ ಉತ್ತಮ ಸಮಯ. ಉತ್ತಮ ಗ್ರಹಬಲವಿರುವ ಈ ಸಮಯವನ್ನು ಫಲಪ್ರದವಾಗಿ ಬಳಸಿ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ವೀಕ್ಷಕರೇ, ಮಕರ ರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಆತ್ಮವಿಶ್ವಾಸದಿಂದ, ಶಿಸ್ತುಪೂರ್ಣ ಧೋರಣೆಯಿಂದ ಹಾಗೂ ಸ್ಥಿರವಾದ ಮನಸ್ಸಿನಿಂದ ಕಾರ್ಯಕ್ಷೇತ್ರದಲ್ಲಿ ಮುನ್ನಡೆಯುವಿರಿ. ನಿಮ್ಮ ಅಭಿಪ್ರಾಯ ಸ್ಪಷ್ಟವಾಗಿರುತ್ತದೆ, ಆದರೆ ಅದನ್ನು ಮೆತ್ತನೆಯ ಶೈಲಿಯಲ್ಲಿ ಅಭಿವ್ಯಕ್ತಗೊಳಿಸಿದರೆ ಹೆಚ್ಚು ಫಲಕಾರಿಯಾಗುತ್ತದೆ. ಇಂದು ಅನೇಕ ಪ್ರಮುಖ ನಿರ್ಣಯಗಳನ್ನು ತಗೊಳ್ಳುವ ಸಾಧ್ಯತೆ ಇದೆ, ಆದರೆ ತೀವ್ರ ಭಾವನೆಗಳಿಗೆ ತಾನಾಗಿ ಒಳಗಾಗದಂತೆ ತಾಳ್ಮೆಯಿಂದ ಪ್ರತಿಸ್ಪಂದಿಸಬೇಕು. ಇಂದು ಗುರುವಾರದ ಬೃಹಸ್ಪತಿ ಪ್ರಭಾವದಿಂದಾಗಿ ನಿಮ್ಮ ಜ್ಞಾನ ಮತ್ತು ಅನುಭವಗಳಿಗೆ ಗೌರವ ಸಿಗುವ ಸಮಯ. ಕೆಲವು ಮಕರ ರಾಶಿಯವರು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಆಕರ್ಷಣೆಗೆ ಒಳಗಾಗಬಹುದು. ದಿನದ ಆರಂಭದಲ್ಲಿ ಅಲ್ಪ ಅಸ್ತವ್ಯಸ್ತತೆ ಉಂಟಾಗಬಹುದಾದರೂ ಮಧ್ಯಾಹ್ನದ ಹೊತ್ತಿಗೆ ಚುರುಕಾಗಿ ಎಲ್ಲವೂ ಸರಿಯಾಗಿ ನಡೆಯುವ ಸಂಭವವಿದೆ. ಇಂದು ಕಾರ್ಯಕ್ಷೇತ್ರದಲ್ಲಿ ನಿರ್ಧಾರ ಶಕ್ತಿ ಹೆಚ್ಚಾಗಿರುತ್ತದೆ, ಆದರೆ ಹೆಚ್ಚಿನ ಹೊಣೆಗಾರಿಕೆ ನಿಮ್ಮ ಮೇಲೆ ಬೀಳಬಹುದಾಗಿದೆ. ಈ ಹೊಣೆಗಾರಿಕೆಯನ್ನು ಹೆದರುವ ಬದಲು ಸ್ವೀಕರಿಸಿ ಮುನ್ನಡೆಯುವುದು ಒಳ್ಳೆಯದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗದಲ್ಲಿರುವವರು ಈ ದಿನ ಮಹತ್ವದ ಪಥಪ್ರದರ್ಶನ ಪಡೆಯುವ ಸಾಧ್ಯತೆ ಇದೆ. ಹಿರಿಯರ ಮೆಚ್ಚುಗೆಯೊಂದಿಗೆ ಹೊಸ ಹೊಣೆಗಾರಿಕೆ ದೊರಕಬಹುದು. ಸಂಯಮ, ಶಿಸ್ತು ಮತ್ತು ಸರಿಯಾದ ಯೋಜನೆಯಿಂದ ಕೆಲಸ ಮುನ್ನಡೆಯುವುದು ಅತ್ಯಂತ ಅಗತ್ಯ. ಕೆಲವರಿಗೆ ತಾಂತ್ರಿಕ ಪ್ರಗತಿಯಲ್ಲಿ ಮುನ್ನಡೆದ ಸಾಧನೆಗಳು ಗೋಚರಿಸಬಹುದು. ಕಂಪನಿಯಲ್ಲಿ ಯಾವುದೇ ನಿರ್ಣಯ ಅಥವಾ ಸಂಯೋಜನೆಗಾಗಿ ನಿಮ್ಮ ಅಭಿಪ್ರಾಯ ಕೇಳಲಾಗಬಹುದು. ಇದನ್ನು ಕೊಡುಗೆ ನೀಡುವ ಅವಕಾಶವಾಗಿ ಪರಿಗಣಿಸಿ. ಸ್ವತಂತ್ರ ವೃತ್ತಿ ನಿರ್ವಹಿಸುತ್ತಿರುವವರು ಇಂದು ಹೊಸ ಗ್ರಾಹಕರು, ಹೊಸ ಬಾಂಧವ್ಯಗಳು ಅಥವಾ ಹಳೆಯ ಒಡಂಬಡಿಕೆಗಳ ಪುನರಾವೃತ್ತಿಯ ಸಾಧ್ಯತೆಗಳನ್ನು ಗಮನಿಸಬಹುದು. ಉದ್ಯಮದವರು ಹೆಚ್ಚಿನ ಯೋಜನೆಯೊಂದಿಗೆ ಮುಂದೆ ಸಾಗಬೇಕು. ಪೂರೈಕೆದಾರರು ಅಥವಾ ಹೂಡಿಕೆದಾರರೊಂದಿಗೆ ಮಾತುಕತೆಯ ಸಮಯದಲ್ಲಿಯ ಶಿಸ್ತು, ವಿವರಗಳ ಮೇಲಿನ ಹಿಡಿತವು ಲಾಭಕಾರಿ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸು ವಿಚಾರದಲ್ಲಿ ನಿಖರತೆ ಮತ್ತು ನಿಯಂತ್ರಣ ಅಗತ್ಯ. ಗೃಹೋಪಯೋಗಿ ಖರ್ಚುಗಳು ಹಾಗೂ ಕುಟುಂಬ ಸಂಬಂಧಿ ಅಗತ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಆದರೂ ಬಜೆಟ್ ಸತತವಾಗಿ ನಿಗಾ ಇಟ್ಟರೆ ಸಮಸ್ಯೆ ಎದುರಾಗದು. ಹಳೆಯ ಸಾಲಗಳನ್ನು ತೀರುತ್ತಿರುವವರು ಇಂದು ಭಾಗಶಃ ಸುಧಾರಣೆಯ ಲಾಭವನ್ನು ಕಾಣಬಹುದು. ಅನಾವಶ್ಯಕ ಖರ್ಚುಗಳ ಬಗ್ಗೆ ಎಚ್ಚರತೆ ಅಗತ್ಯ. ಈ ದಿನ ಹೂಡಿಕೆಗೆ ಯೋಗ್ಯವಾದ ಸಮಯವಲ್ಲದ ಕಾರಣದಿಂದ ಯಾವುದೇ ಹೊಸ ಯೋಜನೆಯನ್ನು ಮುಂದೂಡುವುದು ಒಳಿತು. ಕಳೆದ ಕೆಲವು ದಿನಗಳಿಂದ ಹಣಕಾಸಿನ ವಿಚಾರದಲ್ಲಿ ತಾಳ್ಮೆಯಿಂದ ಕಾಯುತ್ತಿದ್ದವರಿಗೆ ಕೆಲವು ಶ್ರೇಯಸ್ಸಿನ ಸುದ್ದಿಗಳ ಸಾಧ್ಯತೆ ಇದೆ. ಆದಾಯದ ಮೂಲಗಳನ್ನು ನಿಖರವಾಗಿ ವಿಶ್ಲೇಷಿಸಿ ನಿರ್ಧಾರ ತಗೊಳ್ಳುವುದು ಸಮಂಜಸ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಸ್ಥಿರತೆ ಇರಬಹುದು, ಆದರೆ ಕೆಲಸದ ಒತ್ತಡದಿಂದಾಗಿ ಮೆದುಳಿನ ಒತ್ತಡ ಅಥವಾ ನಿರಾಸಕ್ತಿಯ ಭಾವನೆ ಉದ್ಭವಿಸಬಹುದು. ಆಹಾರದಲ್ಲಿ ನಿಯಮಿತತೆ ಹಾಗೂ ನಿದ್ರೆಯಲ್ಲಿ ಶಿಸ್ತನ್ನು ಪಾಲಿಸದಿದ್ದರೆ ದೈಹಿಕ ತೊಂದರೆಗಳ ಸಾಧ್ಯತೆ. ಮಕರ ರಾಶಿಗೆ ಸಂಬಂಧಿಸಿದಂತೆ ಮೂಳೆಗಳು, ಹೃದಯದ ಭಾಗ, ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡಬಹುದಾದ ಭಾಗಗಳು. ಕುರ್ಚಿಯಲ್ಲಿರುವವರ ಆಕಸ್ಮಿಕವಾಗಿ ಮೂಗಿನ ರಕ್ತಸ್ರಾವ ಅಥವಾ ಒತ್ತಡದ ತಲೆನೋವು ಸಂಭವಿಸಬಹುದು. ಹಾಲು ಮತ್ತು ಹಸಿವನ್ನು ನಿಯಂತ್ರಿಸುವ ಆಹಾರ ಪದ್ಧತಿಗೆ ಆದ್ಯತೆ ನೀಡಿ. ಉಷ್ಣದಿಂದ ಉಂಟಾಗುವ ತೊಂದರೆಗಳ ವಿರುದ್ಧ ಆರೋಗ್ಯದ ಕಾಳಜಿ ವಹಿಸಿ. ಮನೆಯ ಶಾಂತಿಯುತ ವಾತಾವರಣ, ಹಸಿರು ಸಸ್ಯಗಳು ಹಾಗೂ ಗಾಯನ ಅಥವಾ ಧ್ಯಾನದಿಂದ ಆರೋಗ್ಯದಲ್ಲಿ ಚೈತನ್ಯವನ್ನು ಗಳಿಸಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಸಂಬಂಧಗಳಲ್ಲಿ ಸಮತೋಲನ ಮತ್ತು ಶ್ರದ್ಧೆಯ ಅಗತ್ಯವಿದೆ. ಕೆಲವೊಂದು ಕುಟುಂಬ ಸಂಬಂಧಿತ ವಿಷಯಗಳಲ್ಲಿ ತೊಂದರೆ ಉದ್ಭವಿಸಬಹುದು, ಆದರೆ ಸಮಾಧಾನಪೂರ್ಣ ಮಾತುಕತೆಯಿಂದ ಪರಿಹಾರ ದೊರಕಬಹುದು. ವಿವಾಹಿತ ಮಕರ ರಾಶಿಯವರಿಗೆ ಸಂಗಾತಿಯೊಂದಿಗೆ ಸಾಮರಸ್ಯ ಹೆಚ್ಚುವ ದಿನ.
ಮಕ್ಕಳ ಶಿಕ್ಷಣ, ಆರೋಗ್ಯ ಅಥವಾ ಮುಂದಿನ ವರ್ಷಗಳ ಪಾಠ್ಯಕ್ರಮದ ಬಗ್ಗೆ ಚರ್ಚೆಗಳು ನಡೆಯಬಹುದು. ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕು. ಅವರ ಅನುಭವಗಳು ನಿಮ್ಮ ನಿರ್ಧಾರಕ್ಕೆ ಮಾರ್ಗದರ್ಶನವಾಗಬಹುದು. ಮನೆಯ ಪುನರ್ವ್ಯವಸ್ಥೆ ಅಥವಾ ಶುಭ ಕಾರ್ಯದ ಯೋಜನೆ ಚರ್ಚೆಗೆ ಬರಬಹುದು. ಸ್ನೇಹಿತರೊಂದಿಗೆ ಯಾವುದೇ ಹಣಕಾಸು ಸಂಬಂಧಿತ ವಿಷಯಗಳ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವುದನ್ನು ತಡೆಹಿಡಿಯುವುದು ಒಳಿತು. ವೀಕ್ಷಕರೇ, ನೀವು ಇಂದು ಗುರುವಾರದ ಬೃಹಸ್ಪತಿ ಪ್ರಭಾವದಿಂದಾಗಿ ಧರ್ಮ, ತಪಸ್ಸು, ಆಧ್ಯಾತ್ಮಿಕ ವಿದ್ಯೆ ಇವುಗಳಲ್ಲಿ ಆಸಕ್ತಿ ಹೆಚ್ಚಾಗುವುದು. ನಿಮಗೆ ಶ್ರದ್ಧೆಯಿಂದ ಮನಃಶಾಂತಿ ಒದಗಿಸುವ ಕೆಲಸಗಳಲ್ಲಿ ತೊಡಗಿದರೆ ಮನಸ್ಸು ಸುಸ್ಥಿರವಾಗಿರುತ್ತದೆ. ಓಂ ಗುರವೇ ನಮಃ ಎಂಬ ಮಂತ್ರವನ್ನು ಕನಿಷ್ಠ 16 ಬಾರಿ ಪಠಿಸಿ. ಹಳದಿ ಹೂವಿನ ಪೂಜೆ ಮಾಡಿ. ಪುರುಷೋತ್ತಮ ವ್ರತ ಅಥವಾ ಗುರುಪಾರಾಯಣ ಪಠಣ ಮಾಡಿ. ಪವಾಡಗಳು ಅಥವಾ ಪವಿತ್ರತೆಯ ಕೆಲಸಗಳಲ್ಲಿ ಪಾಲ್ಗೊಳ್ಳಿ. ಗುರುದೇವರ ಚಿತ್ರಕ್ಕೆ ನಮನ ಸಲ್ಲಿಸಿ ಹಿರಿಯರ ಆಶೀರ್ವಾದ ಪಡೆದುಕೊಳ್ಳಿ. ಅದೃಷ್ಟದ ಸಂಖ್ಯೆ 6. ಈ ಸಂಖ್ಯೆ ಕಾರ್ಯಕ್ಷಮತೆ, ಶ್ರದ್ಧೆ ಮತ್ತು ಸಮರ್ಪಣೆಯ ಸಂಕೇತ. ಈ ಸಂಖ್ಯೆಯ ಶಕ್ತಿ ನಿಮ್ಮ ಕಾರ್ಯಕ್ಕೆ ಬೆಳಕು ತರಬಹುದು. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ನಿಮ್ಮ ದೈಹಿಕ ಶಕ್ತಿಗೆ ನವ ಚೈತನ್ಯ ನೀಡುತ್ತದೆ. ಇಂದು ಈ ಬಣ್ಣದ ಉಡುಪುಗಳು ಧರಿಸುವುದರಿಂದ ಶ್ರದ್ಧೆಯ ಫಲ ದೊರೆಯುತ್ತದೆ. ಶುಭ ಸಮಯ ಮಧ್ಯಾಹ್ನ 12:05 ರಿಂದ ಮಧ್ಯರಾತ್ರಿ 2 ಗಂಟೆರವರೆಗೆ. ಈ ಸಮಯದಲ್ಲಿ ಧರ್ಮ ಕಾರ್ಯಗಳು, ಗುರುಪೂಜೆ, ನಿರ್ಧಾರ ತೆಗೆದುಕೊಳ್ಳುವ ಕ್ಷಣಗಳು ಅಥವಾ ಜ್ಞಾನಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಹೆಚ್ಚು ಯಶಸ್ಸು ತರುತ್ತವೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ವೀಕ್ಷಕರೇ, ಕುಂಭರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನೀವು ಸ್ವಾತಂತ್ರ್ಯದ ಪರಿಕಲ್ಪನೆಗೆ ಹೆಚ್ಚು ಒತ್ತುವರಿ ನೀಡುತ್ತೀರಿ. ನಿಮ್ಮ ಆಲೋಚನೆಗಳು ಪರಂಪರೆಯೆಲ್ಲ ಮೀರಿ ಸಾಗಬಹುದಾದ ದಿನವಿದು. ಹೊಸ ತಂತ್ರಜ್ಞಾನ, ಹೊಸ ಚಿಂತನೆಗಳತ್ತ ನೀವು ಆಕರ್ಷಿತರಾಗುವ ಸಾಧ್ಯತೆ ಇದೆ. ಸಾಮಾಜಿಕವಾಗಿ ನಿಮ್ಮ ಪ್ರಭಾವ ಹೆಚ್ಚಾಗಬಹುದು. ಆದರೆ ನಿಮ್ಮ ಮಾತುಗಳಲ್ಲಿ ಸ್ಪಷ್ಟತೆ ಇರಲಿ, ಯಾಕೆಂದರೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವ ಸಂದರ್ಭಗಳು ಸಾಧ್ಯ. ಸ್ನೇಹಿತರು ಅಥವಾ ಸಮುದಾಯದಿಂದ ಹೊಸ ಶಕ್ತಿಯನ್ನು ಪಡೆಯುವ ಅವಕಾಶವಿದೆ. ಭವಿಷ್ಯದ ಯೋಜನೆಗಳನ್ನು ರಚಿಸಲು ದಿನವೂ ಅನುಕೂಲ. ಹೊಸ ಪ್ರೇರಣೆಯೊಂದಿಗೆ ದಿನವನ್ನು ಕಳೆಯಿರಿ. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ, ಈ ದಿನ ಉದ್ಯೋಗದಲ್ಲಿರುವವರು ಈ ದಿನ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಲು ಸಮರ್ಥವಾಗಿ ಮುನ್ನಡೆದುಕೊಳ್ಳುತ್ತಾರೆ. ಗೃಹೋದ್ಯೋಗ ಅಥವಾ ಹೊಸ ಪ್ರಾಜೆಕ್ಟ್ ಪ್ರಾರಂಭಿಸುವ ಯೋಗವಿದೆ. ವರ್ತಮಾನ ಪದವಿಯಲ್ಲೇ ತೃಪ್ತರಾಗದೆ ನಿಮ್ಮ ಆಸಕ್ತಿಗೆ ತಕ್ಕ ಹೊಸ ಗುರಿಗಳತ್ತ ಗಮನ ಹರಿಸಬಹುದು. ಹಿರಿಯರ ಮಾರ್ಗದರ್ಶನವು ಇಂದು ನಿಮ್ಮ ನಿಶ್ಚಿತತೆಗೆ ಸಹಾಯ ಮಾಡಲಿದೆ. ಸಹೋದ್ಯೋಗಿಗಳೊಂದಿಗೆ ಸಮನ್ವಯ ಮತ್ತು ಸಹಕಾರ ಕಾಪಾಡಿ. ಕೆಲವರಿಗೆ ಇಂದು ಮನಸ್ಸಿಗೆ ತೃಪ್ತಿಯ ಅನುಭವ, ಕೆಲಸದಿಂದ ತೃಪ್ತಿ ಸಾಧ್ಯ. ಉದ್ಯಮದಲ್ಲಿ ಹೊಸ ತಂತ್ರಜ್ಞಾನ ಬಳಸಿಕೊಳ್ಳುವ ಯೋಜನೆ ಯೋಚಿಸುವವರಿದ್ದರೆ ಈಗ ಅದಕ್ಕೆ ಸಕಾಲ. ಹೊಸ ಗುತ್ತಿಗೆಗಳು ಅಥವಾ ವಿದೇಶಿ ಸಂಪರ್ಕಗಳ ಯೋಗವಿದೆ. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ, ಇವತ್ತು ಹಣಕಾಸಿನಲ್ಲಿ ಇಂದು ಆಲೋಚಿಸಿ ಚಲಿಸುವುದು ಮುಖ್ಯ. ತಾಳ್ಮೆ ಇಲ್ಲದ ಹೂಡಿಕೆ ಅಥವಾ ತ್ವರಿತ ನಿರ್ಧಾರಗಳಾಗಲಿ ಬಹುಶಃ ನಿರೀಕ್ಷಿತ ಲಾಭವನ್ನು ತರುವುದಿಲ್ಲ. ಬದಲಾಗುತ್ತಿರುವ ಮಾರುಕಟ್ಟೆ ಸ್ಥಿತಿಗತಿಯ ಬಗ್ಗೆ ಗಮನ ಇರಲಿ. ಕೆಲವರಿಗೆ ಹಳೆಯ ಸಾಲ ಅಥವಾ ಬಾಕಿಯ ಪರಿಹಾರಕ್ಕೆ ಸೂಕ್ತ ಸಂದರ್ಭ. ಹಣಕಾಸು ನಿರ್ವಹಣೆಯಲ್ಲಿ ಹೊಸ ವಿಧಾನಗಳ ಬಳಕೆಯಿಂದ ಲಾಭ. ಇಂದು ಆಸ್ತಿ ಖರೀದಿ ಮಾರಿ ಅಥವಾ ಯಾವುದೇ ಬಂಡವಾಳ ಹೂಡಿಕೆಯಲ್ಲಿ ತಜ್ಞರ ಸಲಹೆ ಬಹುಮುಖ್ಯ. ಕುಟುಂಬದ ಅಗತ್ಯಗಳಿಗೆ ಹಣ ಖರ್ಚಾಗುವ ಸಾಧ್ಯತೆ, ಆದ್ದರಿಂದ ಖರ್ಚು ಯೋಜಿತವಾಗಿರಲಿ. ಅನಿವಾರ್ಯ ಖರ್ಚುಗಳಿಗೆ ಸಂಪನ್ಮೂಲಗಳನ್ನು ಮರುವಿಂಗಡಿಸುವುದು ಸೂಕ್ತ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ, ಇವತ್ತು ಶಾರೀರಿಕ ಆರೋಗ್ಯದಷ್ಟೇ ಮನಸ್ಸಿನ ಸ್ಥಿತಿಯ ಮೇಲೂ ಗಮನ ಹರಿಸಬೇಕು. ಕೆಲವರಿಗೆ ಅಲರ್ಜಿ ಅಥವಾ ಚರ್ಮದ ಸಮಸ್ಯೆಗಳು ಉಂಟಾಗಬಹುದು. ನೀರಿನ ಅಲೆಗೆ ಸಂಬಂಧಿಸಿದ ತೊಂದರೆಗಳಿಗೂ ತಡೆಯಿರಲಿ. ಆಹಾರದಲ್ಲಿ ತಂಪು ಹಿಡಿದ ಪದಾರ್ಥಗಳ ಸೇವನ ಬೇಡ. ಮಾನಸಿಕ ಒತ್ತಡವನ್ನು ನಿವಾರಣೆಗೆ ಯೋಗ, ಪ್ರಾಣಾಯಾಮ, ಧ್ಯಾನ ಶ್ರೇಷ್ಠ. ಇಂದಿನ ಚಂದ್ರಸ್ಥಿತಿ ನಿದ್ರೆಯ ಮೇಲೆ ಪರಿಣಾಮ ಬೀರುವ ಸಾಧ್ಯತೆ ಇದೆ. ಆದ್ದರಿಂದ ಸಮಯಕ್ಕೆ ಮಲಗುವುದು ಮುಖ್ಯ. ಸಂಜೆ ಸಮಯದಲ್ಲಿ ಲಘು ತಲೆನೋವು ಅಥವಾ ಶಕ್ತಿ ಕಡಿಮೆ ಅನ್ನಿಸುವ ಸಾಧ್ಯತೆ. ಹೃದಯ ಸಂಬಂಧಿತ ಸಮಸ್ಯೆಗಳನ್ನು ಎದುರಿಸುತ್ತಿರುವವರು ಹೆಚ್ಚುವರಿ ಎಚ್ಚರಿಕೆಯಿಂದಿರಲಿ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ, ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವ ಸಾಧ್ಯತೆ. ನಿಮ್ಮ ಮಾತು ಮತ್ತು ಪ್ರತ್ಯುತ್ತರಗಳಲ್ಲಿ ಸದುಪಯೋಗ, ಸಹನಶೀಲತೆ ಇರಲಿ. ಸಂಗಾತಿಯೊಂದಿಗೆ ಪ್ರಾಮಾಣಿಕ ಸಂಭಾಷಣೆಗೆ ಅವಕಾಶ ನೀಡಿದರೆ ಅನಾವಶ್ಯಕ ಗೊಂದಲ ತಪ್ಪಬಹುದು. ಹಳೆಯ ಸ್ನೇಹಿತನೊಂದಿಗಿನ ಪುನಃಸಂಪರ್ಕದಿಂದ ಸಂತೋಷ, ನೆನಪುಗಳು ಎದ್ದು ಬರಬಹುದು. ಅತ್ತೆ ಮಾವಂದಿರು ಅಥವಾ ಸಂಬಂಧಿಕರ ಭೇಟಿಯ ಯೋಗವಿದೆ. ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದ ವಿಚಾರದಲ್ಲಿ ಚಿಂತೆ ಉಂಟಾಗಬಹುದು. ಆದರೆ ಸಮಯ ಕೊಟ್ಟರೆ ಪರಿಹಾರ ದೊರೆಯುತ್ತದೆ. ಅವರ ಅರ್ಥಪೂರ್ಣ ಮಾತುಗಳಿಗೆ ಶ್ರದ್ಧೆ ನೀಡಿ.
ಈ ದಿನ ಸಂಸಾರದಲ್ಲಿ ಸಹಕಾರ ಮತ್ತು ಸಹಬಾಳ್ವೆಗೆ ಬೆಲೆ ನೀಡುವ ದಿನ. ವೀಕ್ಷಕರೇ, ನೀವು ಇಂದು ಗುರುವಾರ ಜ್ಞಾನ ಮತ್ತು ಧರ್ಮದ ದಿನ. ನಿಮ್ಮ ಮನಸ್ಸಿನಲ್ಲಿ ಸದಾ ಹೊಸತನ, ಮುಕ್ತತೆಯ ಭಾವನೆ ಇರುತ್ತದೆ. ಆದರೆ ಇದರ ಜೊತೆಗೆ ಋಣಾನುಬಂಧ, ಕರ್ತವ್ಯದ ಜ್ಞಾನ ಇರಬೇಕೆಂಬುದು ಬೃಹಸ್ಪತಿ ಸೂಚನೆ. ಗೀತಾ ಅಧ್ಯಾಯ 16 ಅಥವಾ 17ರ ಪಠಣದಿಂದ ಅಂತಃಕರಣ ಶುದ್ಧಿ. ಗುರುದೇವರ ಆಶೀರ್ವಾದ ಪಡೆಯಲು ಹಳದಿ ಪುಷ್ಪ ಅರ್ಪಣೆ ಮಾಡಿ. ಓಂ ಶ್ರೀಂ ಬೃಹಸ್ಪತಿಯೇ ನಮಃ ಎಂಬ ಮಂತ್ರವನ್ನು 16 ಬಾರಿ ಜಪಿಸಿ. ಸಾನ್ನಿಧ್ಯವಿರುವ ಗುರುಪಾದುಕೆಗೆ ನಮನ ಮಾಡಿ. ಗುರುಚರಣ ಸ್ನಾನ ಅಥವಾ ತಲೆಯ ಮೇಲೆ ಕೈ ಹಾಕಿಸಿ ಆಶೀರ್ವಾದ ಪಡೆಯಿರಿ. ಅದೃಷ್ಟದ ಸಂಖ್ಯೆ 5. ಈ ಸಂಖ್ಯೆ ಬದಲಾವಣೆಯ, ಪ್ರಬುದ್ಧತೆಯ ಹಾಗೂ ಸಾಮಾಜಿಕ ಸಂಬಂಧಗಳ ಸಂಕೇತ. ಈ ಸಂಖ್ಯೆಯ ಶಕ್ತಿಯನ್ನು ಸೃಜನಾತ್ಮಕ ಚಟುವಟಿಕೆಗಳ ಮೂಲಕ ಗ್ರಹಿಸಿ. ಅದೃಷ್ಟದ ಬಣ್ಣ ನೀಲಿ. ನೀಲಿ ಬಣ್ಣ ನಿಮ್ಮ ಮನಸ್ಸಿಗೆ ಸ್ಥಿತಿ ಪ್ರಜ್ಞೆ, ಸಮತೋಲನ ಮತ್ತು ಆಳವಾದ ಚಿಂತನೆಯನ್ನು ತರುತ್ತದೆ. ಇಂದು ನೀಲಿ ಬಟ್ಟೆ ಧರಿಸುವುದು ನಿಮ್ಮ ಮಾನಸಿಕ ಶಕ್ತಿಯನ್ನು ಗಟ್ಟಿಗೊಳಿಸುತ್ತದೆ. ಶುಭ ಸಮಯ ಮಧ್ಯಾಹ್ನ 1:15 ರಿಂದ 2:45 ಈ ಸಮಯದಲ್ಲಿ ಯಾವುದೇ ಚಿಂತನೆ, ವಿನ್ಯಾಸ, ಯೋಜನೆ ಅಥವಾ ಸಂದರ್ಶನ ಆರಂಭಿಸಬಹುದಾದ ಉತ್ತಮ ಕಾಲ. ದೇವಪೂಜೆ, ಗುರುಪೂಜೆ ಮತ್ತು ವಿಚಾರ ವಿನಿಮಯಕ್ಕೆ ಶ್ರೇಷ್ಠವಾಗಿರುತ್ತದೆ. ಇನ್ನು ಮುಂದಿನ ರಾಶಿ ಮೀನರಾಶಿ. ವೀಕ್ಷಕರೇ, ಮೀನರಾಶಿಯವರ ಇವತ್ತಿನ ದಿನ ಭವಿಷ್ಯ ಹೇಗಿದೆ ಅಂದರೆ, ಇಂದು ನಿಮ್ಮ ಮನಸ್ಸು ಒತ್ತಡ ಮತ್ತು ಚಿಂತೆಗಳಿಂದ ಸ್ವಲ್ಪ ಬದಲಾವಣೆಯತ್ತ ಹೋಗಬಹುದು. ಕೆಲವೆಲ್ಲ ಬೆಳವಣಿಗೆಗಳು ನಿರೀಕ್ಷಿತ ದಿಕ್ಕಿನಲ್ಲಿ ಸಾಗದಿದ್ದರೂ ನಿಮ್ಮ ಒಳನೋಟ ಮತ್ತು ಸಿಕ್ಸ್ತ್ ಸೆನ್ಸ್ ನಿಮಗೆ ದಾರಿ ತೋರಿಸಬಹುದು. ಇಂದು ಹೆಚ್ಚು ಧೈರ್ಯವನ್ನು ಬಯಸುವ ಸನ್ನಿವೇಶಗಳಿವೆ. ಅನಿರೀಕ್ಷಿತ ಬದಲಾವಣೆಗಳನ್ನು ಸ್ವೀಕರಿಸುವ ಮನೋಭಾವನೆ ಬೆಳೆಸಿದರೆ ಯಶಸ್ಸು ಸಾಧ್ಯ. ಇಂದಿನ ಗುರುವಾರದ ಬೃಹಸ್ಪತಿ ಪ್ರಭಾವದಿಂದ ಜ್ಞಾನ, ಚಿಂತನೆ ಮತ್ತು ಆಧ್ಯಾತ್ಮಿಕ ಆಕರ್ಷಣೆ ಹೆಚ್ಚಾಗಲಿದೆ. ಕೆಲವೊಮ್ಮೆ ನೀವು ಹಿಂದಕ್ಕೆ ಸಿಕ್ಕಿದದ್ದನ್ನು ಯೋಚಿಸಬಹುದು, ಆದರೆ ಹೊಸ ಅವಕಾಶಗಳತ್ತ ಗಮನ ಹರಿಸಿದರೆ ನವೀಕರಿತ ಉತ್ಸಾಹ ಪಡೆಯಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಕೆಲಸದ ವಿಚಾರಕ್ಕೆ ಬಂದರೆ ಈ ದಿನ ಉದ್ಯೋಗಸ್ಥರಿಗೆ ಇಂದಿನ ದಿನ ಸ್ವಲ್ಪ ಒತ್ತಡದ ದಿನ. ಕಾರ್ಯಕ್ಷೇತ್ರದಲ್ಲಿ ಗೊಂದಲಗಳು ಅಥವಾ ಟೀಕೆಗಳು ಎದುರಾಗಬಹುದು. ಸಹೋದ್ಯೋಗಿಗಳೊಂದಿಗೆ ಸಮನ್ವಯದ ಅಗತ್ಯವಿದೆ. ನಿಮ್ಮ ಕಲಾತ್ಮಕತೆ, ಸಂವೇದನೆ ಮತ್ತು ತಂತ್ರಜ್ಞಾನ ಜ್ಞಾನದಿಂದ ಕೆಲವೊಂದು ಸನ್ನಿವೇಶಗಳನ್ನು ಸಮರ್ಥವಾಗಿ ನಿರ್ವಹಿಸಬಹುದು. ವೃತ್ತಿಯಲ್ಲಿ ಚುರುಕಾಗಿರಬೇಕು. ಕೆಲವರಿಗೆ ಹೊಸ ಪ್ರಾಜೆಕ್ಟ್ ಅಥವಾ ವರದಿಗಳ ಮೇಲೆ ಕಾರ್ಯನಿರ್ವಹಣೆಯಾದರೂ ಜವಾಬ್ದಾರಿ ಹೆಚ್ಚಿರಬಹುದು. ಕೆಲವರಿಗೆ ಬದಲಿ ಅಥವಾ ವಿಭಾಗಾಂತರದ ಸೂಚನೆಗಳು ಬರಬಹುದು. ಸ್ವತಂತ್ರ ವೃತ್ತಿಯಲ್ಲಿ ನಿರತರಾದವರು ಇಂದು ತಮ್ಮ ಕಾರ್ಯತಂತ್ರದಲ್ಲಿ ಬದಲಾವಣೆ ಅಥವಾ ಪುನರ್ಯೋಜನೆ ಮಾಡುವುದು ಒಳಿತು. ಸೃಜನಶೀಲ ಕ್ಷೇತ್ರದಲ್ಲಿ ತೊಡಗಿರುವವರು ಹೊಸ ಮಾಧ್ಯಮಗಳಲ್ಲಿ ಯಶಸ್ಸು ಕಾಣಬಹುದು. ಮತ್ತೆ ವೀಕ್ಷಕರೇ, ನಿಮ್ಮ ಹಣಕಾಸಿನ ವಿಚಾರಕ್ಕೆ ಬಂದರೆ ಇವತ್ತು ಹಣಕಾಸಿನ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕಾದ ದಿನ. ಇಂದಿನ ದಿನ ದಾನ ಧರ್ಮ ಅಥವಾ ಕುಟುಂಬ ಸಂಬಂಧಿತ ಖರ್ಚುಗಳಿಗೆ ತೆರವಾಗುವ ಸಾಧ್ಯತೆ ಇದೆ. ನಿಮ್ಮ ದುಡಿಮೆದಾರ ಹಾಲಿನಿಂದಲೇ ಹಣ ಹರಿದು ಹೋಗುವ ಸಾಧ್ಯತೆಗಳಿವೆ. ಹೂಡಿಕೆ ಅಥವಾ ಹೊಸ ವ್ಯವಹಾರ ಪ್ರಾರಂಭಿಸಲು ಇದು ಸೂಕ್ತ ಸಮಯವಲ್ಲ. ಉಳಿದ ಹಣವನ್ನು ಸುರಕ್ಷಿತವಾಗಿ ಇಟ್ಟುಕೊಳ್ಳುವುದು ಒಳಿತು. ಸಾಲ ನೀಡುವುದು ಅಥವಾ ತೆಗೆದುಕೊಳ್ಳುವುದು ಹಿನ್ನಡೆಯ ಕಾರಣವಾಗಬಹುದು. ಪೂರ್ವದಲ್ಲಿ ಮಾಡಿದ ಹಣಕಾಸು ನಿರ್ಧಾರಗಳು ಫಲ ಕೊಡಬಹುದು, ಆದರೆ ತಕ್ಷಣದ ಲಾಭ ನಿರೀಕ್ಷೆ ಬೇಡ. ಹಣಕಾಸು ಕುರಿತು ಹಿರಿಯರ ಸಲಹೆ ಕೇಳುವುದು ಉತ್ತಮ. ಇನ್ನು ವೀಕ್ಷಕರೇ, ನಿಮ್ಮ ಆರೋಗ್ಯದ ವಿಚಾರಕ್ಕೆ ಬಂದರೆ ಇವತ್ತು ಆರೋಗ್ಯದಲ್ಲಿ ಮನೋವಿಕಾಸದ ಮೇಲೆ ಹೆಚ್ಚು ಪ್ರಭಾವವಿದೆ. ಕೆಲವು ನಿರಾಶಾ ಭಾವನೆಗಳು, ನಿದ್ರಾಹೀನತೆ ಅಥವಾ ಭೀತಿಗಳು ಮೂಡಬಹುದಾದ ದಿನವಿದು. ನಿತ್ಯ ಧ್ಯಾನ, ಪ್ರಾಣಾಯಾಮ ಅಥವಾ ಆರಾಮದಾಯಕ ಚಟುವಟಿಕೆಗಳಲ್ಲಿ ತೊಡಗುವುದು ಮನಸ್ಸಿಗೆ ಶಾಂತಿ ನೀಡಬಲ್ಲದು. ಇಂದಿನ ದಿನ ಹೊಟ್ಟೆ, ಜಠರ ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಅವಕಾಶವಿದೆ. ತಾಜಾ ನೀರು ಕುಡಿಯುವುದು, ಕಡಿಮೆ ತೈಲದ ಆಹಾರ ಸೇವನೆ ಮಾಡುವುದು ಉತ್ತಮ. ಹೃದಯ ಹಾಗೂ ನವಿರಾದ ಅಂಗಾಂಗಗಳ ಆರೈಕೆ ಅಗತ್ಯವಿದೆ. ತೀವ್ರ ವ್ಯಾಯಾಮ, ಜಂಕ್ ಫುಡ್ ಅಥವಾ ನಿಗದಿತ ಸಮಯವಿಲ್ಲದ ಆಹಾರ ಸೇವನೆ ತಪ್ಪಿಸಲು ಪ್ರಯತ್ನಿಸಿ. ಮನೆಯ ವಾತಾವರಣವು ನರ್ಮಲವಾದಾಗಲೇ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತದೆ. ಧರ್ಮ ಸಾಧನೆ, ಶ್ರದ್ಧಾ ಕಾರ್ಯಗಳು ಶಾಂತಿ ತರುತ್ತವೆ. ಮತ್ತೆ ವೀಕ್ಷಕರೇ, ನಿಮ್ಮ ಕುಟುಂಬ ಮತ್ತು ನಿಮ್ಮ ಸಂಬಂಧದ ವಿಚಾರಕ್ಕೆ ಬಂದರೆ ಈ ದಿನ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳ ಸಾಧ್ಯತೆಗಳಿವೆ. ನಿಮ್ಮ ಭಾವನೆಗಳನ್ನು ಸಮರ್ಪಕವಾಗಿ ವ್ಯಕ್ತಪಡಿಸುವುದು ಮುಖ್ಯ. ಸಂಗಾತಿಯೊಂದಿಗೆ ಮುಕ್ತ ಸಂಭಾಷಣೆ ಮತ್ತು ಗಮನ ನೀಡುವುದು ಸಂಬಂಧವನ್ನು ಬಲಗೊಳಿಸುತ್ತದೆ. ಮಕ್ಕಳ ಶಿಕ್ಷಣ, ವೃತ್ತಿ ಅಥವಾ ಭವಿಷ್ಯಕ್ಕೆ ಸಂಬಂಧಿಸಿದ ತೀರ್ಮಾನಗಳಲ್ಲಿ ಚರ್ಚೆ ಮತ್ತು ಸಮಜಾಯಿಷಿ ಅಗತ್ಯ. ಹಿರಿಯರ ಆರೋಗ್ಯದ ಕಡೆ ಗಮನ ಹರಿಸಿ, ಅವರಿಗೆ ನಿಮ್ಮ ಸಮಯ ನೀಡಿ. ವಿವಾಹೋತ್ಸುಕರಿಗೆ ಹಳೆಯ ಪ್ರಸ್ತಾವನೆಗಳು ಮತ್ತೆ ಚರ್ಚೆಗೆ ಬರುವ ಸಾಧ್ಯತೆ ಇದೆ, ಆದರೆ ತೀರ್ಮಾನಕ್ಕೆ ಬರುವ ಮೊದಲು ಎಲ್ಲ ವಿವರಗಳನ್ನು ಪರಿಶೀಲಿಸಿ. ವೀಕ್ಷಕರೇ,
ನೀವು ಈ ಗುರುವಾರದಂದು ಬೃಹಸ್ಪತಿ ದೇವನ ಆರಾಧನೆ ಬಹುಫಲದಾಯಕ. ಓಂ ಗುರುವೇ ನಮಃ ಅಥವಾ ಓಂ ಬೃಹಸ್ಪತಯೇ ನಮಃ ಎಂಬ ಮಂತ್ರವನ್ನು ಸರಳ ಮನಸ್ಸಿನಿಂದ ಜಪಿಸಿ ಶ್ರದ್ಧಾಪೂರ್ಣವಾಗಿ ಪೂಜಾ ಕಾರ್ಯದಲ್ಲಿ ತೊಡಗುವುದರಿಂದ ಮನಸ್ಸಿಗೆ ದೃಢತೆ ಮತ್ತು ಶಾಂತಿ ಲಭ್ಯ. ಹಳದಿ ಬಟ್ಟೆ ಧರಿಸಿ ಬಾಳೆಹಣ್ಣು ಅಥವಾ ಹಳದಿ ಚರ್ಮದ ಹಣ್ಣು ದಾನ ಮಾಡಿ. ಬೃಹಸ್ಪತಿಗೆ ತುಳಸಿ ಹಾಗೂ ಹಳದಿ ಹೂವಿನಿಂದ ಅರ್ಚನೆ ಮಾಡುವುದು ಶುಭ. ಅದೃಷ್ಟದ ಸಂಖ್ಯೆ 7. ಈ ಸಂಖ್ಯೆ ಆಧ್ಯಾತ್ಮ, ಅಧ್ಯಯನ ಹಾಗೂ ಅಂತರ್ಜ್ಞಾನಕ್ಕೆ ಸಂಬಂಧಿಸಿದ ಪ್ರಭಾವ ಬೀರುತ್ತದೆ. ಇಂದು ನಿಮ್ಮ ಒಳನೋಟ ಪ್ರಬಲವಾಗಿರುತ್ತದೆ. ಅದೃಷ್ಟದ ಬಣ್ಣ ಕಿತ್ತಳೆ. ಕಿತ್ತಳೆ ಬಣ್ಣ ಆಧ್ಯಾತ್ಮಿಕ ಪ್ರಜ್ಞೆ ಹಾಗೂ ಮನೋವಿಕಾಸವನ್ನು ಉತ್ತೇಜಿಸುತ್ತದೆ. ಈ ಬಣ್ಣದ ವಸ್ತ್ರ ಅಥವಾ ಪೂಜಾ ಸಾಮಗ್ರಿಯನ್ನು ಬಳಸುವುದರಿಂದ ಉತ್ತಮ ಫಲ. ಶುಭ ಸಮಯ ಮಧ್ಯಾಹ್ನ 1:05 ರಿಂದ ಮಧ್ಯರಾತ್ರಿ 3 ಗಂಟೆರವರೆಗೆ. ಈ ಸಮಯದಲ್ಲಿ ಆಧ್ಯಾತ್ಮಿಕ ಚಟುವಟಿಕೆಗಳು, ಸಂವಾದ ಅಥವಾ ಮಹತ್ವದ ತೀರ್ಮಾನಗಳೊಂದಿಗೆ ಮುಂದುವರಿಯಬಹುದು. ಮನಸ್ಸಿಗೆ ಶಾಂತಿ ಸಿಗುವ ಸಮಯವಿದು. ವೀಕ್ಷಕರೇ, ಈ ರೀತಿಯಾಗಿ 12 ರಾಶಿಯವರ ಇವತ್ತಿನ ದಿನ ಭವಿಷ್ಯ ಎಂಬುದು ಇದೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಸಹ ಧನ್ಯವಾದಗಳು. ಇನ್ನೂ ನಿಮ್ಮ ಜೀವನದಲ್ಲಿ ಬೇರೆ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಇತ್ತು ಅಂದರೆ ಈ ಕೆಳಗೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ನಾನು ಪರಿಹಾರಗಳನ್ನ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋಗೆ ಒಂದು ಲೈಕನ್ನು ಮಾಡಿ ಮತ್ತು ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮುಖಾಂತರವಾಗಿ ತಿಳಿಸಿಕೊಡಿ. ಎಲ್ರಿಗೂ ಸಹ ಈ ದಿನ ಶುಭವಾಗಲಿ.